ಕಲಾವಿದರಿಗೆ ಮತ್ತು ಭಾರಿ ಗೌರವ ಕೊರ್ಪಿನ ಕ್ಷೇತ್ರ ಅಂದು ಪ್ರತಿ ಸರ್ತಿಲ ಮೂಲ ಉತ್ಸವಾದಿ ಕಾರ್ಯಕ್ರಮನಾಗ ನಾಟಕನ ಯಕ್ಷಗಾನನ ಇಂಚಿತ್ತಿನ ಮತ್ತು ಕಾರ್ಯಕ್ರಮಲ ಮೂಲ ಆವೊಂದುಂಡು ಅಂಚಾದ ಪುಂಡ ಕಲಾವಿದರಿಗೆಲ್ಲ ಈ ಕ್ಷೇತ್ರದ ಬಗ್ಗೆ ಮಸ್ತ್ ಭಕ್ತಿ ಆ ದೃಷ್ಟಿ ಹಿಡಿದ್ರೆ ಏನು ಪನ್ಪೇನೆ. ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿ ಮಲೆನಾಡು ಪ್ರದೇಶ ಹಿಡಿದು ಇಂಚಿಡು ನಮ್ಮ ಉಳ್ಳಾಳ ಅಂಚಿಡು ಉಡುಪಿ ದಕ್ಷಿಣ ಕನ್ನಡ ಉಳ್ಳಾಳದ ಅಂಚಿಡ್ದು ಬಾಂಬೆ ಹಿಡ್ದು ದೇಶ ವಿದೇಶ ಹಿಡ್ದಲ ಈ ಸೇವೆಗಸ್ಟಾದ ಅಪ್ಪನ ಒಂಜಿ ವರ್ಷಾವಧಿ ಸೇವೆಗೆ ನಮ್ಮ ಬತ್ತದ ಅಪ್ಪಗೆ ಒಂಜಿ ರಕ್ತಾರದ ಸೇವೆನ ಕೊರ್ದು ಪೋಡು ಪನ್ಪಿನ ಒಂಜಿ ಎಂಕ ತಿಳಿದಿನ ಮಟ್ಟ ರಡ್ಡರ ಲಕ್ಷ ಜನ ಈ ರಡ್ಡು ದಿನೊಟ್ಟು ಅಪ್ಪನ ಸಾನ್ನಿಧ್ಯ ಬರ್ಪೇರು. ನಮ್ಮ ಮಾರಿಯಮ್ಮನ ಒಂಜಿ ಪನ್ಪಿನ ಮೂಲ ಒಂಜಿ ದರ್ಶನದ ಪನ್ಪಿನ ಒಂಜಿ ನುಡಿ ಉಂಡು ಒಂದು ಎನ್ನ ಪೂತ ಬಿತ್ತಲು ಒಂತೆ ಪೂಪಾಡು ಒಂದಿತ್ತೇರು ಮಾರಿ ಬಿಡ್ತಲ್ಲ ಎಕ್ಕೊಡು ಅದಾಗ ಹತ್ತು ಐಕು ಪೊರ್ಲು ತೋಜು ಒಂದಿತ್ತು ಅಂಚ ಏನು ಕೊಂಜಿ ಮನಸ್ಸಾಂಡು ಒಂಜಿ ತೋಜು ಎಂಕಲೆ ದೇವರ ಬನ್ನಾಗ ಖಾಲಿ ಒಂದು ರಥ ಮಾತ್ರ ಬೇತೆ ಇಡೀ ಮಾರಿ ಪೂಜೆ ದಾದ ವಿಷಯ ಗೊತ್ತಾಗ್ಬಿಟ್ಟು ರಥನ ಒಂಚೂರು ಅಲಂಕಾರ ಮಲ್ಪುಗ ಅನ್ಪಿನ ಒಂಜಿ ಉದ್ದೇಶ ಎಂಕಲು ಅಲಂಕಾರ ಮಲ್ತೊಂದಿತ್ತು. ಆಕ್ಸಿಡೆಂಟ್ ಎಲ್ಲ ಆಯಿತು ಆ ಟೈಮಿಗೆ ಇದು ನಿಂತ ಒಂದು ಬಲಿಯ ಸೇವೆಯನ್ನು ಮತ್ತೆ ಪುನಃ ಸ್ಟಾರ್ಟ್ ಆಗಿದೆ, ತನ್ನತ್ತಿಗೆ ಆಗಿದೆ, ತನ್ನಷ್ಟಕ್ಕೆ. ಭಗವದ್ಭಕ್ತರೇ ಅಪ್ಪೆ ಪೊಸಪ್ಪೆ ಮಾರಿಯಮ್ಮನ ಸನ್ನಿಧಾನಡು ಪರಿ ಪೊರ್ಲುಡು ನಡಪನಂಚಿನ ಮಾರಿ ಪೂಜೆ ಪನ್ನಗ ಮಾರಿಯಮ್ಮನ ವಿಶೇಷವಾಯನಂಚಿನ ಆ ಒಂಜಿ ಸೇವಾ ಭಾವನೆ ಸೇವೆದ ವಿಶೇಷವಾಯನಂಚಿನ ಅವಕಾಶ ಭಗವದ್ಭಕ್ತರು ಸಾಲಾದ ಬತ್ತದು ಆ ಸೇವೆ ಮನ್ಪಿನಂಚಿನ ಪುಣ್ಯದ ಕಾರ್ಯ ತುವೇರ ಸಾಧ್ಯ ಆಪುಂಡು. ಸುಗ್ಗಿದ ಮಾರಿ ಪೂಜೆ ಪನ್ಪಿನ ಮೂಲಕ ಬಾದು ಮಾರಿ ಪೂಜೆ ನಡಪುಂಡು ಮೂಲತ ಬಾರಿ ವಿಶೇಷದ ಪಂಡ ಮಾರಿ ಪೂಜೆಡು ಅಪ್ಪೆ ಮಾರಿಯಂಬಲ ಉಚ್ಚಂಗಿ ದೇವಿಲ ವಿಶೇಷವಾದ ಸೇವೆ ತೊನ್ನಂಚಿನ ಪೊರ್ಲು ದಕ್ಷಿಣ ಅಂಚಾತ್ ಈ ಮಾರಿ ಪೂಜೆದ ಸಂಪೂರ್ಣವಾಯನಂಚಿನ ವಿವರ ಮಾರಿ ಪೂಜೆ ವಾರೀತಿ ಆಪುಂಡು ವಾರೀತಿದ ಕ್ರಮಟ್ಟು ಐದೊಟ್ಟೊಟ್ಟಿಗೆ ವಿಶೇಷವಾದ ಐತ ಫಲಾಫಲವಾದ ವಾರೀತಿ ದೇವರನ್ನ ಅನುಗ್ರಹ ದಿಕ್ಕೊಂಡು ಪನ್ಪಿನಂಚಿನ ಪಾತ್ರನ ಈ ದೇವಸ್ಥಾನದ ಮ್ಯಾನೇಜರ್ ಆಯನಂಚಿನ ಶ್ರೀ ಗೋವರ್ಧನ್ ಸೇರಿಗಾರನ ಮೊಟ್ಟುಗುಲೇರು ನಮಸ್ಕಾರ. ಬಾರಿ ಪೊರ್ಲುದ ಕ್ಷೇತ್ರ ಪ್ರತೀಕ್ಷಣಟ್ಟು ಪನ್ನಾಗಲ ಬಂಗಾರದ ಗರ್ದುಗಡೆ ಕೊಲ್ಲುನ ಪೊರ್ಲುದ ಬ್ರಹ್ಮಕಲಶೋತ್ಸವ ನಡತಿನ ಓಲಾಡಿತ್ತಂಡ ಉಡುಪಿದ ಬಾಗಡು ಅವೊಂಜಿ ಕಾಪು ಮಾರಿಯಮ್ಮನ ದೇವಸ್ಥಾನಡು ಪನ್ಪಿನಂಚಿನ ಪಾತಿರಲ ಅವೇತೋ ಜನತ ಬಾಯಿಡು ರಾರಾಜಿಸಿನ ಪುಣ್ಯದ ಪ್ರದೇಶ ಅಂಚಾದ ಈ ಪ್ರದೇಶಡು ಮಾರಿ ಪೂಜೆ ಭಗವದ್ಭಕ್ತರಿ ದುಂಬಾತ ಮರಡು ಮಾರಿ ಪೂಜೆ ಪಂಡದಾದ ವಾರೀತಿಡು ನಡ್ಕೊಂಡು ಈ ಒಂಜಿ ಪ್ರದೇಶಡು ಮಾರಿ ಪೂಜೆದ ಮೂಲಕವಾದ ಭಗವದ್ಭಕ್ತರಿಗಾಯನಂಚಿನ ಅನುಗ್ರಹದ ಬಗೆಟ್ ಈರ್ನ ಪಾತ್ರ. ನಮ್ಮ ಕುಡ್ಲ ವಾಹಿನಿದ ಸಮಸ್ತ ವೀಕ್ಷಕರಿಗಳ ಕಾಪುದಪ್ಪೆ ಮಾರಿಯಮ್ಮನ ಸನ್ನಿಧಾನ ಹೊಡೆದು ಮಾತೆರೆಗಳ ಸೋಲ್ಮೇಲು ಇನ್ನಿತ ದಿನ ಕಾಪುದಪ್ಪೆ ಮಾರಿಯಮ್ಮನ ಮಹಾಮಲ್ಲ ಸುಗ್ಗಿ ಮಾರಿಪೂಜೆ ಜಾತ್ರೆ ನಡತೊಂದುಂಡು. ಊರ ಪರವೂರದ ಭಕ್ತಾದಿಲು ಕಾಂಡೇಡ್ದಿಂಚೆ ಬರಂದು ತಮ್ಮ ಅಗಲಗಲ ಇಷ್ಟಾರ್ಥಗೋಸ್ಕರ ಅದು ಪ್ರಾರ್ಥನೆ ಮಲ್ತಿದ್ದ ಅಪ್ಪನ ಅನುಗ್ರಹ ಪಾತ್ರರ ಒಂದುಲ್ಲೇರು. ಕಾಪುದಪ್ಪೆ ಮಾರಿಯಮ್ಮನ ಈ ಮಾರಿಪೂಜೆ ಪಂಡ ಸಮಸ್ತ ಜನಕುಲಿಗೆ ಬರ್ಪಿನ ಕಷ್ಟ ಕೋಟಲೇನ ಪೂರ ದೂರ ಮಲ್ಪನಂಚಿನ ಶಕ್ತಿ ಪಂಪಿನ ಒಂಜಿ ಪ್ರತೀತಿ ಆ ಉದ್ದೇಶಕ್ಕೋಸ್ಕರವಾದ ಜನಕುಲ ಮೂಲ ಅಪ್ಪೆನು ನಾನಾ ರೀತಿಯ ಪ್ರಾರ್ಥನೆ ಮಲ್ತದ್ದು ಆಗಲ್ಲ ಇಷ್ಟಾರ್ಥನ ಬಡೆಂಪು ಒಂದುಲ್ಲೇರು. ಉಡುಪಿ ದಕ್ಷಿಣ ಕನ್ನಡ ಅವಿಭಾಜಿತ ಜಿಲ್ಲೆಡು ನಡಪನಂಚಿನ 7 ಮಲ್ಲ ಜಾತ್ರೆಡು ಒಂಜಾಯನಂಚಿನ ಸುಗ್ಗಿ ಮಾರಿಪೂಜೆ ಜಾತ್ರೆ ಪೋಯಿನ ವಾರ ಮಂಗಳವಾರದಾನಿ ಕುರಿ ಬಿಡ್ದು ಐಕ್ ದಿನ ಆಣಿ ಐಕ್ ಮಾರಿ ಪೂಜೆದ ಒಂಜಿ ಸಂಕಲ್ಪ ನಮ್ಮ ಒಂದು ಮಲ್ತೊಂದಿತ್ತ ಇನಿ ಎಡಮ ಗಂಟೆಗೆ ಸರಿಯಾದ ಅಪ್ಪನ ಬಂಗಾರು ಸಹಿತವಾದ ಮಾತೆರ್ಲ ನಮ್ಮ ಆಡಳಿತ ಮಂಡಲದಾಗಲು ವ್ಯವಸ್ಥಾಪನಾ ಸಮಿತಿಯಾಗಲು ಜೀರ್ಣೋದ್ಧಾರ ಸಮಿತಿಯಾಗಲು ಊರ ಪರವರ್ದ ಪೂರ ಭಕ್ತರು ಒಟ್ಟಾದು ಒಡೆಯ ಜನಾರ್ದನ ದೇವರ ನಡೆಪೋದು ಅವಳು ಪ್ರಾರ್ಥನೆ ಮಲ್ತದ್ದು ಅಪ್ಪನ ಬೊಳ್ಳಿದ ರಥೋಡು ಶೃಂಗಾರ ಮಲ್ತದ್ದು ಅಪ್ಪನ ಬಂಗಾರದ ಅಪ್ಪನ ಶೃಂಗಾರ ಮಲ್ತದ್ದು ಇಡೆ ಮೆರವಣಿಗೆಡು ಊರ ಬಿರ್ದಾವಳಿಡು ಅಪ್ಪನ ಇಡೆ ಮಾರಿಗುಡಿಗೆ ಲೆತ್ತೊಂದು ಬತ್ತದಾಯ ಬಕ್ಕ ಅಪ್ಪನ ಮರತ ಗೊಂಬೆನ ಮೂಲು ಪ್ರತಿಷ್ಠೆ ಮಲ್ಪನಂಚಿನ ಕ್ರಮ ನಡಪುಂಡು ಅವೆಡ ಬಕ್ಕ ಮಾರಿ ಪೂಜೆದ ಕ್ರಮ ನಡತೊಂದು ಪೋಪುಂಡು. ರಾತ್ರಿ 11 ಗಂಟೆಗೆ ಸರಿಯಾದ ಅಪ್ಪನ ದರ್ಶನ ಸೇವೆ ಹಾಪುಂಡು ಅವೆಡು ಬಕ್ಕ ಭಕ್ತಾದಿಗಳು ಮಸ್ತ್ ಜನ ಬತ್ತಿಪ್ಪುವರು ಬರುಂದಿಪ್ಪುವರು ಆಗಲ್ಲ ನಾವು ಈ ಇಷ್ಟಾರ್ಥ ಸೇವೆಯನ್ನು ಪೂರ ಅಪ್ಪ ಸ್ವೀಕಾರ ಮಲ್ಪುವರು ಅಂಚ ಮಾರಿ ಪೂಜೆ ಎಲ್ಲ ಬಯ್ಯ ಮುಟ್ಟಲ್ಲ ನಡ್ತೊಂದಿಪ್ಪುಂಡು ಸಮಸ್ತ ಭಕ್ತರಿಗಳ ಈ ದೇವಳದ ಒಂಜಿ ಪ್ರಬಂಧಕ್ಕೆ ಅದು ಮಾತ್ರ ನಾನು ಸ್ವಾಗತ ಮಲ್ಪುವೆ ನಿಗಲ ಇಷ್ಟಾರ್ಥ ಅಪ್ಪೆಡ ಬತ್ತದ
ಪ್ರಾರ್ಥನೆ ಮಲ್ತದು ನಿಂಗೆಲ್ಲ ಕಷ್ಟನು ಪಂಡದು ಇಷ್ಟಾರ್ಥನು ನಡೆವನ್ ಪೋಲೆ ಪಂದು ಏನು ಪ್ರಾರ್ಥನೆ ಖಂಡಿತವಾದ ನಮಗೆ ವಿಶೇಷವಾದ ಗೋವರ್ಧನ ಸೇರಿಗಾರರ ಪಾತೆರಡು ಹೆಚ್ಚಾದ ವಿಶೇಷವಾದ ದೇವರನ್ನ ಸೇವೆ ಮಲ್ತದ ದೇವರನ್ನ ಅನುಗ್ರಹ ಪಡೆಯన్నారు ದಯಬಂಡ ಏತೋ ಜನ ಪಾತಿರ್ವೀರು ಅಣ್ಣ ಸೇವೆಲ ಬೇಲೆಲ್ಲ ಎಟ್ಟೆ ರೀತಿ ಮಲ್ಪಡಪ್ಪ ಅಂಚಾತ ಸೇರಿಗಾರನ ವಿಶೇಷವಾದನ ಗುಣ ಶ್ರಮ ಹೆಚ್ಚ ಪಾತಿರ್ನ ಕಮ್ಮಿಂದ ಅಂಜಾತ ಅಂಡಲ್ಲ ಪಾತೇರ್ ಪಾತ ಜನಕ್ಲೆ ಮಾತರೆಗ್ಲ ವಿಶೇಷವಾದ ಆ ಒಂದು ಮಾತ ರೀತಿಯ ಭಕ್ತರೆಲ್ಲ ಬರಡು ಪಂಪಿನಂಚಿನ ಉದ್ದೇಶವಾದ ನಮ್ಮ ತೆರೆಯನ್ನು ಬರ್ಪಿನ ವಿಷಯ ಭಕ್ತರನ್ನ ವಿಶೇಷವಾದ ಈ ಒಂದು ಕ್ಷೇತ್ರಕ್ಕೆ ಬರಡು ಈ ಕ್ಷೇತ್ರಕ್ಕೆ ಬರಡು ಪಂಪಿನ ಉದ್ದೇಶವಾದ ವಾ ಮೂಲೆ ಹಿಡ್ದು ಈ ಒಂದು ವಿಶೇಷ ಬಾಯಿನಂಚಿನ ಮಾರಿ ಪೂಜೆಗೆ ಬರ್ತದು ಸೇಮ್ ಅಂತದ್ದು ಅನುಗ್ರಹ ಪಡೆಯೋನು ನಮ್ಮ ಮಾರಿ ಕಾಪದಪ್ಪನ ಸನ್ನಿಧಾನೋಡು ವರ್ಷಗೂ ಮೂಜಿ ಮಾರಿ ಪೂಜೆ ಜಾತ್ರೆ ನಾಡು ಮೂಜಿ ಮಾರಿ ಪೂಜೆ ಜಾತ್ರೆ ಕಾಲಾವಧಿ ಸುಗ್ಗಿ ಮಾರಿ ಪೂಜೆ ಆಟಿದ ಮಾರಿ ಪೂಜೆ ಬಕ್ಕ ಜಾರ್ದದ ಮಾರಿ ಪೂಜೆ ಸುಗ್ಗಿ ಮಾರಿ ಪೂಜೆ ಬಣ್ಣ ಭಾರಿ ವಿಶೇಷವಾದ ನಡಪುಂಡು ನಮ್ಮ ಶಿವಮೊಗ್ಗ ತೀರ್ಥಹಳ್ಳಿ ಮಲೆನಾಡು ಪ್ರದೇಶ ಹಿಡಿದು ಇಂಚಿಡು ನಮ್ಮ ಉಳ್ಳಾಳ ಅಂಚಿಡು ಉಡುಪಿ ದಕ್ಷಿಣ ನಾಡು ಉಳ್ಳಾಳದ ಅಂಚಿಡ್ದು ಬಾಂಬೆ ಹಿಡ್ದು ದೇಶ ವಿದೇಶ ಹಿಡ್ದಲ್ಲ ಈ ಸೇವೆಗಷ್ಟಾದ ಅಪ್ಪನ ಒಂಜಿ ವರ್ಷಾವಧಿ ಸೇವೆಗೆ ನಮ್ಮ ಬತ್ತದ ಅಪ್ಪಗೆ ಒಂಜಿ ರಕ್ತಾರದ ಸೇವೆನ ಕೊರ್ದು ಪೋಡು ಪಂಪಿನ ಒಂಜಿ ದುಂಬುಡಿಂಚಿ ದಿವಂದಿನಂಚಿನ ಕಟ್ಟು ಆ ಒಂದೇ ಪ್ರಕಾರ ಪ್ರತಿ ಭಕ್ತ ಅದೆಲ್ಲ ಸಾಧಾರಣ ಎಂಕ ತಿಳಿದಿನ ಮಟ್ಟ ರಡ್ಡರ್ ಲಕ್ಷ ಜನ ಈ ರಡ್ಡು ದಿನೊಟ್ಟು ಅಪ್ಪನ ಸಾನ್ನಿಧ್ಯ ಬರ್ಪೇರು ಆಯ್ಕೆ ಬೋಡಾಪಿನ ವ್ಯವಸ್ಥೆ ಬೋಡಾಪಿನಂಚಿನ ವ್ಯವಸ್ಥೆ ಸರತಿ ಸಾಲ್ಡ್ ಬತ್ತದ ಅಪ್ಪನ ದರ್ಶನಕ್ಕೆ ವ್ಯವಸ್ಥೆ ಮಲ್ದಿಂಡು ಅಂಚನೆ ಹಣ್ಣು ಕಾಯ್ದ ಅಲ್ಪ ಎಡ್ಡ ರೀತಿಯ ಪೊರ್ಲದ ವ್ಯವಸ್ಥೆ ಎಲ್ಲ ಮಲ್ದಿಂಡು ಎರೆಗಳ ತೊಂದರೆ ಅವರ ಬಲ್ಲಿ ನೆನಪಿನ ಉದ್ದೇಶಗಳು ಬಕ್ಕ ಪೂರ ವ್ಯವಸ್ಥೆ ಎಲ್ಲ ಸಾಧಾರಣ ಮಟ್ಟಿಗೆ ಪೂರ ವ್ಯವಸ್ಥೆ ಎಲ್ಲ ಸಾಧಾರಣ ಮಟ್ಟಿಗೆ ಎಡ್ಡ ರೀತಿಯ ಮಲ್ದೇರು ವ್ಯವಸ್ಥಾಪನಾ ಸಮಿತಿ ಬಕ್ಕ ಜೀರ್ಣೋದ್ಧಾರ ಸಮಿತಿ ಸ್ವಯಂ ಸೇವಕರು ನೌಕರೊಂದಗಳು ಸೇರಿದು ಅಂಚದು ಪೂರಾಗಲಿ ಡ್ಯಾನ್ ರಿಕ್ವೆಸ್ಟ್ ಮಲ್ಪನಿತ್ತೆ ನೀಗೆಲ್ಲ ಬೋಡಾಪಿನಂಚಿನ ಸೌಕರ್ಯನೇ ಅಂಕಲ್ ಮಲ್ದ ನೀಗಳು ಬರ್ತದ ಅಪ್ಪನ ಪೊರ್ಲುಡು ದರ್ಶನ ಮಲ್ತದೆ ನೀಗೆಲ್ಲ ಮನಸ್ಸು ಇಷ್ಟಾರ್ಥ ಸಿದ್ಧಿಸುವ ಪೋಲೆ ಪನ್ಪಿನಂಜಿ ಮನವಿ ಖಂಡಿತವಾದ ಪ್ರಬಂಧಕರನ ಮೂಲಕವಾದ ಮ್ಯಾನೇಜರ್ನ ಮೂಲಕವಾದ ವಿಶೇಷ ಮನವಿ ದಯಪಂಡ ಒಂದು ಮಾತು ಮಲ್ಪಡು ಅಂಡ ಒಂಜಿ ಮ್ಯಾನೇಜರ್ ಬಡಪಡು ವ್ಯವಸ್ಥಾಪನ ಸಮಿತಿ ಮಾತಾಡಲಿತ್ತನಲ್ಲ ಮ್ಯಾನೇಜರ್ನ ಮೂಲಕವಾದ ಒಂಜಿ ಶೋಕಡು ಮ್ಯಾನೇಜ್ಮೆಂಟ್ ಆಪುಣು ಒಂದು ಅಂಜಾದ ಪ್ರತಿವರಿ ಭಕ್ತರೇಗಲ ಏತೇ ಲಕ್ಷ ಜನ ಬರಡು ನಿಕ್ಲೆ ಮಾತ್ರೆಗಳ ವ್ಯವಸ್ಥೆ ಪೊರ್ಲುಡು ಮಲ್ತದ ఆయన ಮಾತ್ರಲ್ಲ ಎಡ್ಡೆ ರೀತಿ ಸದುಪಯೋಗ ಮಲ್ತದ ದೇವೇರನ ಕೃಪಕಟಾಕ್ಷಿಕ ಪಾತ್ರಲ್ಲ ಆ ಮೂಲಕವಾದ ಸಂಪೂರ್ಣವಾದ ನಿಕ್ಲಿನ ದಾದಮಾತ ಕಷ್ಟಲು ನಿಕ್ಲಿನ ದಾದಮಾತ ಸಮಸ್ಯೆలుంಡು ఆయన ಮಾತ ದೇವೇರಡ ಪನೊಂದು ಆಕ್ಲಿನ ಆ ದೇವೇರನ ಅನುಗ್ರಹ ಪಡೆಯಲೇ ಪನ್ಪಿನ ಪಾತ್ರನ ನಮಗೆ ವಿಶೇಷವಾದ ಗೋವರ್ಧನ ಸೇರಿಗಾರ ಪಂಡ್ಯರು ಸೊಲ್ಮೆಲು ನಮಸ್ತೆ ಭಗವದ್ಭಕ್ತರೇ ಹೊಸಪ್ಪೆ ಮಾರಿಯಮ್ಮನ ವಿಶೇಷವಾಯಿನಂಚಿನ ಮಾರಿ ಪೂಜೆದ ಕ್ಷಣ ಮಾರಿ ಪೂಜೆ ಪಂಡ ಈ ಒಂಜಿ ಹೊಸಪ್ಪೆ ಮಾರಿಯಪ್ಪ ಭಾರೀ ವಿಶೇಷವಾಯಿನಂಚಿನ ಪೂಜೆ ಆಪಿನ ಮೂಲಕವಾದ ಭಗವದ್ಭಕ್ತರ ಮಾತಿರಲ ದೇವೇರನ ಅನುಗ್ರಹ ಪಡೆಯೋನಂಚಿನ ಇದೊಟ್ಟೊಟ್ಟಿಗೆ ಶೀಘ್ರವಾದ ಅನುಗ್ರಹ ಪಡೆಯೋನಂಚಿನ ಕ್ಷಣ ಅಂಜಾದ ಈ ಒಂಜಿ ಮಾರಿ ಪೂಜಿದ ವಿಶೇಷವಾಯಿನಂಚಿನ ಆ ಕ್ಷಣದ ಬಗ್ಗೆ ನಮಕ್ಕೆ ಮಾತೆರೆಗಲ ವಿಶೇಷವಾದ ತೆರಿಪಾರಲು ಇದೊಟ್ಟೊಟ್ಟಿಗೆ ಆರ್ಲ ಮೂಲ ಬಾಲ್ಯಡು ವಿಶೇಷವಾದ ಈ ಮಾರಿಯಪ್ಪನ ಪೂಜೆನ ಮಾತ ತೂಯಿನಾರು ಮಾರಿ ಪೂಜೆನ ತೂಯಿನಾರು ಅಂಜಾದ ಈ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾಯನಂಚಿನ ರತ್ನಾಕರ ಶೆಟ್ಟಿ ನಡಿಕೇರಿ ನಮ್ಮೊಟ್ಟಿಗೆಲ್ಲರೂ ನಮಸ್ಕಾರ. ಕ್ಷೇತ್ರದ ವೈಭೋಗ ಕ್ಷೇತ್ರದ ಸಂಭ್ರಮನ ಪೂರ ಮತ್ತು ಒಂದು ಬರ್ತದ ಮಾರಿ ಪೂಜೆದ ವಿಶೇಷವಾಯಿನಂಚಿನ ಕ್ಷಣ ಈರು ಬಾಲ್ಯಡ್ದು ಈ ನಂಚಿನ ಮಾರಿ ಪೂಜೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾಯ ಬುಕ್ಕ ಅಥವಾ ಅಧ್ಯಕ್ಷರಾಯ ಬುಕ್ಕ ಈರ್ತು ಈ ನಂಚಿನ ಮಾರಿ ಪೂಜೆದ ಬಗ್ಗೆ ಮಾದರಿದ್ದ ಭಗವದ್ಭಕ್ತರಿಗೆ ಮಾಹಿತಿ ರಿಪಾತು ಕಾಪು ಹೊಸಮಾರಡಿ ದೇವಸ್ಥಾನ ಈ ದೇವಸ್ಥಾನಡು ಯಾನು ನಮ್ಮ 16 ವರ್ಷೋಡಿಂಚಿ ಈ ದೇವಸ್ಥಾನಕ್ಕೆ ಯಾನು ಬತ್ತದು ಆ ಮಾರಿ ಪೂಜೆ ತೊಗೊಂದುಲ್ಲೆ ಇತ್ತೆ ಕಾಪುಡು ಮೂಜಿ ಮಾರಿ ಪೂಜೆ ಉಂಡು ಮೂರಿ ಮಾಜಿ ಜಾರ್ದೆ ಮಾರಿ ಪೂಜೆ ಆಟಿದ ಮಾರಿ ಪೂಜೆ ಅಂಚನೆ ಸುಗ್ಗಿದ ಮಾರಿ ಪೂಜೆ ಸುಗ್ಗಿದ ಮಹಾಮಾರಿ ಪೂಜೆ ಸುಗ್ಗಿದ ಮಾರಿ ಪೂಜೆಗೆ ಬಾಂಬೆ ಎಷ್ಟೋ ಜನ ಬಾಂಬೆಡು ಬರ್ಪೇರು ಎಷ್ಟೋ ಜನ ಕಾಸರಗೋಡು ಸಾಧಾರಣ ನಮ್ಮ ಉತ್ತರ ಕನ್ನಡ ಅಂಚಿ ಶಿವಮೊಗ್ಗ ತೀರ್ಥಹಳ್ಳಿ ಅಥವಾ ಮಸ್ತ್ ವಿಲೇಜ್ ದೇವನ ಮಾರಿಯಮ್ಮನ ಒಂಜಿ ಪನ್ಪಿನ ಮೂಲ ಒಂಜಿ ದರ್ಶನದ ಪನ್ಪಿನ ಒಂಜಿ ವಾಕ್ಯ ಉಂಡು ನುಡಿ ಉಂಡು ಎಂಚಿನ ಬನ್ನಾಗ ಒಂದು ಎನ್ನ ಪೂತ ಬಿತ್ತಲು ಯಾನು 1000 ಸೀಮೆದ ಒಡತಿ ಇಂಚಿನ ಮಾತ ಶಬ್ದಗಳು ನಮ್ಮ ಇಂಕುಲು ಕೇನೊಂದುಪ್ಪ ಅಂಚಾದ ಈ ಮಾರಿಯಮ್ಮನ ಸನ್ನಿಧಾನ ನಮ್ಮ ಉಲ್ಲ ಈ ಸುಗ್ಗಿ ಮಹಾಮಾರಿ ಪೂಜೆಗೆ ಸಾವಿರಾರು ಲಕ್ಷ ಭಕ್ತರು ಬರ್ತದೆ ಲಕ್ಷ ಕೋರಿನ ಕುತ್ಪನ ಒಂಜಿ ಕ್ರಮ ಉಂಡು ಕೋರಿ ಕಟ್ಟು ಮಲ್ತದು ಅಕುಲು ಇಲ್ಲ ಪೋದು
ಅವೇನು ವಲಸದು ಪಿದೈ ದೀಪಿನ ಕ್ರಮಲುಂಡು ಒಂಜಿ ಇರ ಪಿದೈ ದೀಪಿನ ಕ್ರಮಲ ಮಲ್ತೊಂದುಲ್ಲೆರು ಒಂದು ಮಾರಿ ಬನ್ನಾಗ ಎಂಕುಲ್ ಕೇಂದ್ರ ಪ್ರಕಾರ ಒಂಜಿ ರೋಗ ಬನ್ಪೇರು ಮಾರಿ ದೇವ್ರನು ಬನ್ಪೇರು ಕೆಲವು ಊರು ಮಾರಿ ದೇವ್ರನು ಮೂಲ ಮಾರಿ ಪೂಜೆ ಮಾರಿ ದೇವ್ರನತ್ತು ಮಾರಿ ಪೂಜೆ ಅಂಚ ಅಕಲಿಗೆ ಬಾತ ಭಕ್ತರೇಗ್ಲ ಒಂಜಿ ಮನಸ್ಸಿಗೆ ತಿಪ್ತಿ ತಿಕ್ಕೊಡ್ಡ ಆ ಮಾರಿ ದೇವಸ್ಥಾನಕ್ಕೆ ಬರೋಡು ಕೈ ಮುಗಿಯೋಡು ಮೂಲ ವಿಶೇಷ ಪೂಜೆ ಬನ್ನ ಗದ್ದಿಗೆ ಪೂಜೆ ಮಿತ್ತಿಜ್ಜಿ ಈಗ ನಾವು ಐಕು ಮಂಜಲು ಬೊಕ ಕುಂಕುಮ ಅರಿ ಮಾತು ಪಾಡ್ದು ಮಲ್ಪುನ ಒಂಜಿ ಗಂಧ ಪ್ರಸಾದ ಆ ಗಂಧ ಎತ್ತೋ ಕೋಡಿಡು ಕೆಲವು ಕ್ರಮ ಉಂಡು ಅವು ದಾದ ಮಲ್ಪೇರು ಬಂದಾಗ ಎತ್ತೋ ಜನ ಇಡೇ ಬತ್ತ ಕೋರಿ ಕುದ್ಪೇರು ಕೆಲವು ಜನ ಕೋರಿ ಇದು ಅಲ್ಪ ಗಂಧ ಪಾಡ್ದು ಕುತ್ಪುನಗೊಳ್ಳೇರು ಈಗ ಗದ್ದಿಗೆ ಪೂಜೆ ಕೊಡೋದು ಗದ್ದಿಗೆ ಪೂಜೆದ ಗಂಧನ ಪಾಡ್ದು ಅಗಲು ಕೋರಿ ಕಟ್ಟು ಮಲ್ಪೇರು ಇಂಚಿನ ಮಾತ ಕ್ರಮಗಳುಂಡು ಅವು ಬೇತೆ ಜನಕ್ಕಲಿಗೆ ಬೇತೆ ಜಾತಿಯತೆ ಅಕಲ್ನಕಲ್ಲ ಕ್ರಮ ಪ್ರಕಾರ ಮಲ್ತಂದು ಉಪ್ಪೇರು ಈ ಬೊಕ್ಕ ಅತ್ತ ಒಂದೇ ಮೂಲ ಭಾರಿ ಮಲ್ಲ ವಿಶೇಷ ಬಂದಾಗ ಈ ಸೀಸನ್ ಸಮಯಡು ಹೆಚ್ಚ ಕೋಟ್ಲೆ ಕೋರ ಮತಾಪಿನಿ ಅಗಲು ಐಕೆಂಜಿ ಬೇತಿನ ಕ್ರಮ ಮಲ್ಪೇರು ಅಗಲು ಬಾಲಿನ ಕಡಲು ಮೀಪಾದು 7 ದಿನ ಇವಾಗ ಇಲ್ಲ ಸೊಂಬತ್ತದು ಮೂಲು ಕಾಣಿಕೆ ಪಾಡ್ದು ಇಲ್ಲ ಪೋದು ಅವು ಮೂಜಿ ತಾಜಿದಲ್ಪ ಒಂಜಿ ಕೋರಿನ ಕಟ್ಟು ಮಲ್ತದೆ ಅನ್ನನು ತರ್ವ ಪಾಡ್ದು ಅಲ್ಪ ಒಂಜಿ ಬಲಿಗೆ ತಂದು ಬಲಿ ಕೊರ್ದು ಅವಿನಕಂತ ಇಲ್ಲಾಡ ಅಟಿಲ್ ಮಲ್ತದು ಅವಿನ ಬಳಸ್ತೀವಿ ಒಂದು ಮಾತು ಮಸ್ತ್ ಕ್ರಮಗಳುಂಡು ಬೇತೆ ಜನಗಳನ್ನ ಬೇತೆ ಭಕ್ತಿಯನ್ನ ಬೇತೆ ಸಂಪ್ರದಾಯಗಳು ಮಾತ್ರ ಉಂಡು ಬೇತೆ ಕ್ರಮಗಳು ಮಾತ್ರ ಉಂಡು ಅಕಲಿ ಮನುಷ್ಯಗೆ ಇನ್ನ ತೃಪ್ತಿ ಓಡು ನಂಗೆ ಎಂಚಿನ ಬನ್ನಾಗ ತೃಪ್ತಿ ಎಂಗಳು ದೇವರ ನಡೆ ಪೋತ ಅವಳು ಇಂಚೆ ದೇವರನ್ನ ತುಯ್ಯ ಅವಳು ಎಂಗಳು ಕೋರಿನ ಕಟ್ಟು ಮಲ್ಪಯ ಗದ್ದಿಗೆ ಪೂಜೆ ಕೊರಿಯ ಅವಿನ ಇಲ್ಲ ಕತ್ತ ಆ ಗಂಧನಗಳು ಪಾಡ್ಯ ಅಗೆಲ್ ಪಾಡಿನ ಕ್ರಮ ಉಂಡು ಅಗೆಲ್ ಪಾಡ್ಯ ಆಗಲೇ ಮಾತ್ರ ಒಂಜಿ ಮನಸ್ಸಿಗೆ ತೃಪ್ತಿ ತಿಕ್ಕೊಂಡು ಜೀವನ ಮನುಷ್ಯನ ಅಂಚೆನೆ ಮನುಷ್ಯಗೆ ತೃಪ್ತಿ ಬೋಡತ್ತೆ ಹೋಗುತ್ತನಲ್ಲ ಅಂಚೆ ದೇವರನ್ನ ಭಕ್ತಿ ಬೋಡು ತೃಪ್ತಿ ಬೋಡು ಈ ಥರ ಮಾತ ಕ್ರಮ ಮಲ್ತೊಂದುಲ್ಲೇರು ಇನ್ನು ಮಹಾ ಮಾರಿ ಪೂಜೆ ಮಾತ ಭಕ್ತಿಯೆಲ್ಲ ಬತ್ತದು ಮೂಲು ಅಕಲ್ನಕಲ್ಲ ಶಕ್ತಾನುಸಾರ ಕಾಣಿಕೆ ಪಾಡ್ನ ಪೂಜೆ ಕೊರ್ಪಿನ ಮತ್ತು ಕ್ರಮ ಉಂಡು ಅವಿನ ಮಲ್ತೊಂದುಲ್ಲೇರು ಅಕಲೆ ಮಾತ್ರ ಆ ಮಾರಿಯಮ್ಮನ ಅನುಗ್ರಹ ಉಪ್ಪಡು ಅಂಚನೆ ಅರ್ನ ಮೆಗ್ದಿ ಉಚ್ಚಂಗೆಮ್ಮಲೇರು ಅರೆಗುಲ ಮಸ್ತ್ ಮಾರಿಯಮ್ಮ ಈನ ಪನ್ಪೇರು ಬಣ್ಣ ಎನ್ನ ಮೆಗ್ದಿನ ಎನ್ನಿಕಲ್ನಾಡೆ ಕಡಬಿಡುವೆ ಈ ಪ್ರಾರ್ಥನೆ ಮಲ್ಪೇರು ಭಕ್ತಿಯರು ಬಣ್ಣ ಅದು ಎನ್ನ ಮೆಗ್ದಿನಾಡೆ ಕಡಬಿಡುವೆ ಎನ್ನಿಕಲ್ನ ಕೆಲಸ ಪೂರ ಜಯಮಲ್ತು ಕೊರ್ಪಂಕಲು ವಾಕ್ಯಲ ಮೂಲು ನಡ್ತೊಂದುಂಡು ಮೂಲು ಅತ್ತವನಿ ಮೂಲು ಪ್ರತಿ ಸತಿ ಮಂಗಳವಾರ ದರ್ಶನ ಮೂಲು ವಿಶೇಷ ದಿನ ಬಣ್ಣ ಮಂಗಳವಾರ ಆಯ್ಕೆ ದರ್ಶನ ಸೇವೆ ಎಲ್ಲ ಉಂಟು ನಮ್ಮ 3 ಗಂಟೆಗೆ ದರ್ಶನ ಸೇವೆ ಬೊಕ್ಕ ನಮ್ಮ ಲಲಿತಾರ್ಚನೆ ಪೂಜೆ ಮಂಗಳವಾರ ಲಲಿತಾರ್ಚನೆ ಪೂಜೆ ಮಲ್ತೊಂದು 12 ಗಂಟೆಗೆ ಪೂಜೆ ಆಗ್ಬೇಕು ಅನ್ನದಾನ ಉಂಟು ಪ್ರತಿದಿನ ಅನ್ನದಾನ ಉಂಟು ಈ ಥರದ ಕ್ರಮಕ್ಕೂ ಮಾತ್ರ ನಾವು ಪೊರ್ಲು ನಡ್ತೊಂದುಂಡು ನಮ್ಮ ಪೋಯ್ ಸರ್ತಿ 2ನೇ ತಾರೀಕಿಗೆ ಪ್ರತಿಷ್ಠೆ ಮಲ್ತ 5ನೇ ತಾರೀಕಿಗೆ ಬ್ರಹ್ಮಕಲಶ ಮಲ್ತ ಸ್ವರ್ಣ ಗದ್ದಿಗಡ ದೇವರನ್ನು ಕುಲ್ಲಯ್ಯ ಈತ ಮಾತ ಭಕ್ತಿರೆಲ್ಲ ಮಸ್ತ್ ಖುಷಿ ಅವನು ಬತ್ತ ತೂಪೇರು ಮಸ್ತ್ ಜನ ಆ ದೇವರನ್ನ ಮುಖನು ಮೋನಿಡು ಬತ್ತ ಎದುರು ಬತ್ತ ಉಂಟು ತೂನಾಗ ಆಗಲೇ ಮಸ್ತ್ ಭಾರಿ ಒಂಜಿ ಖುಷಿ ಅವನು ಆಗಲೇ ಇಡೀ ಮನಸ್ಸನ್ನು ಆಯ್ತ ಎದುರಿತ್ತು ತೂದು ಮನಸ್ಸುಡು ಕಲೆ ಕಣ್ಣೀರು ಬರ್ಬೋದು ದೇವರ ಇಂಚನ ಒಂಜಿ ದೇವರು ಉಳ್ಳೇರ ಎಂಗಳು ಈತ ಕೈತಲ್ಲ ಎಂಗಳು ತೂಪ ಅಂತಿನ ಅವು ತೃಪ್ತಿ ಮಾತಿರಲ್ಲ ಆ ತೃಪ್ತಿ ಆದ ಆಗಲೇ ಸಂತೋಷ ಉಪ್ಪೇರು ಮಸ್ತ್ ಭಕ್ತಿಯರು ಬರ್ಪೇರು ಆಗಲೇ ನನ್ನೆಲ್ಲ ಆಗಲೇ ಪೂರ ಎಡ್ಡೆವಡು ಆಗಲೇ ಮಾತಿರಲ್ಲ ಆರೋಗ್ಯ ತಿಕ್ಕಡು ಸುಖ ಶಾಂತಿ ನೆಮ್ಮದಿ ತಿಕ್ಕಡು ರಕ್ಷಣೆ ಸದಾ ಆಗಲು ಭಕ್ತದ ಕೈ ಮುಗಿದು ನನ್ನೆಲ್ಲ ಪೋಪಿಲೆ ಕಾವಡು ಆಗಲಿಗೆ ಆರೋಗ್ಯ ಪೂರ್ಣ ತಿಕ್ಕಡು ಬಂದು ನಮ್ಮ ಪ್ರಾರ್ಥನೆ. ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಾಯ ನಂಚಿನ ರತ್ನಾಕರ ಶೆಟ್ಟಿ ನಡಿಕೇರನ ಏಪ ಪ್ರಾರ್ಥನೆ ಎಲ್ಲ ಭಕ್ತರಿಗೆ ಎಡ್ಡೆ ಆವಡು ಭಕ್ತರು ಸನ್ಮಂಗಳಾದಿಪ್ಪಡು ಭಕ್ತರನ್ನ ಕಷ್ಟ ನಿವಾರಣೆ ಮನ್ಪಡು ಪನ್ಪಿನಂಚಿನ ಬಾತಿರ ಆ ಮೂಲಕ ಬಾದ ವಿಶೇಷವಾದ ಈ ಸಾನ್ನಿಧ್ಯ ಬೆಳಗರಲ ಕಾರಣ ಆತ ನಂಚಾದ ವಿಶೇಷ ನಮ್ಮ ಪ್ರತಿ ಸಲ ಪಣ್ಣಗಲ ಒಂಜಿ ಈ ದೇವಸ್ಥಾನದ ರಡ್ಡು ಕಣ್ಣುಲು ನಮ್ಮ ಪನ್ಪ ಒಂಜಿ ರತ್ನಾಕರ ಶೆಟ್ಟಿ ನಡಿಕೆರ ಅಂಡ ಬೊಕ್ಕೊಂಜಿ ವಾಸ್ತೇವ ಶೆಟ್ರು ಅಂಚಾದ ಇರುವೇರು ದೇವರನ ಕಣ್ಣಾದ ನಮಕ್ ಮಾತ್ರೆಗಳ ಚೂಜುವೇರು ಆ ಮೂಲಕವಾದ ಆಗ್ಲಿ ಇರುವೇರನ ಪ್ರಾರ್ಥನೆ ಮೂಲಕವಾದ ನಮಕ್ ಮಾತ್ರೆಗಳ ಫಲಾಫಲ ತಿಕ್ಕುತುಂಡು ಪನ್ಪಿನ ಪಾತ್ರಲ್ಲ ಸತ್ಯದ ಅಂಚಾದ ಈ ಒಂದು ವಿಶೇಷವಾದ ಮಹಾ ಮಾರಿ ಪೂಜೆದ ಕ್ಷಣದ ಬಗ್ಗೆ ಅನುಭವದ ಬಗ್ಗೆ ಭಕ್ತರ ಗಾಯನಂಚಿನ ಬೇತೆ ಬೇತೆ ರೀತಿಯ ಅಂಚನ ಅನುಗ್ರಹದ ಬಗ್ಗೆ ಪಾತ್ರನೈಕು ಬರೀ ಸಂತೋಷ ಅಂಡು ಸೋಲ್ಮೇಲು. ಭಗವದ್ಭಕ್ತರೇ, ಮಾರಿಯಮ್ಮನ ಸಾನ್ನಿಧ್ಯ ಕಾಪು ಪ್ರದೇಶದಲ್ಲಿ ಹೊಸ ಮಾರಿಯಮ್ಮನ ಸಾನ್ನಿಧ್ಯ ಬೆಳಗಬೇಕು ಅಂತ ಹೇಳಿದಾಗ ಅಲ್ಲಿಯ ಪ್ರಧಾನ ಅರ್ಚಕರ ವಿಶೇಷವಾಗಿರೋ ಒಂದು ಅನುಷ್ಠಾನ ಗಮನಿಸ್ತಾ ಹೋಗ್ತೇವೆ. ಶ್ರೀನಿವಾಸ ತಂತ್ರಿಗಳು ಪ್ರಧಾನ ಇಲ್ಲಿ ಆ ಅರ್ಚಕರಾಗಿ ಮೂಲಕವಾಗಿ ದೇವರ ಎಲ್ಲ ರೀತಿಯ ಸೇವೆಗಳನ್ನು ನಿಷ್ಠೆಯಿಂದ ಸದಾ ಮಾಡುವವರು. ಆ ಮೂಲಕವಾಗಿ ನಾವೇನೇ ಪ್ರಾರ್ಥನೆ ಮಾಡಿದರೂ ಕೂಡ ಅನುಗ್ರಹ ಕೊಡ್ತಾರೆ ಅಂತ ಹೇಳಿದರೆ ಅಲ್ಲಿ ಇವರ ವಿಶೇಷವಾಗಿರುವಂಥ ಸೇವೆ ಗಮನಿಸ್ತಾ ಹೋಗ್ತೇವೆ. ನಮಸ್ಕಾರ. ಮಾರಿಯಮ್ಮನ ಪೂಜೆ ಮಹಾಮಾರಿ ಪೂಜೆ ಅಥವಾ ಸುಗ್ಗಿ ಜಾತ್ರೆ ಅಂತ ಕರೆಯುವ ಗಮನಿಸ್ತಾ ಹೋಗ್ತೇವೆ. ಇದರ ವಿಶೇಷತೆ ಸುಗ್ಗಿ ಜಾತ್ರೆ ಅಂದರೆ ಪ್ರತಿಷ್ಠಾ ದಿವಸ. ಅದರಿಂದ ವಿಶೇಷವಾಗಿ ಆ ದಿವಸ ಎಲ್ಲ ಕಡೆಯಿಂದಲೂ ಸಾಧಾರಣ ಕಾಸರಗೋಡಿನಿಂದ ಸಾಧಾರಣ ಮೈನೂರು ಬಾರ್ಕೂರು ತನಕ ಭಕ್ತಾದಿಗಳು ಬಂದು ತಮ್ಮ ಸಂಕಷ್ಟಗಳನ್ನು ದೇವ ತಿಳಿಸಿ ಅವರ ಕಷ್ಟ ಪರಿಹಾರ ಕೊಟ್ಟು
ಅವರಿಂದ ಆದ ಸೇವೆಯನ್ನೆಲ್ಲ ಸಲ್ಲಿಸ್ತಾ ಅಮ್ಮನ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ವಿಶೇಷವಾಗಿ ನನ್ನಿಂದ 51 ವರ್ಷ ಅಮ್ಮ ಸೇವೆ ಮಾಡಿಸ್ಕೊಂಡಿದ್ದಾಳೆ. ಅಂದು ನಾವಂತಲ್ಲ, ಅಮ್ಮನ ಹೆಸರು ಹಿಡಿದು ನಾವು ಪ್ರೋತ್ಸಾಹ ಕೊಟ್ಟರೆ ಅದೆಲ್ಲ ರೀತಿಯಲ್ಲಿ ಆಗ್ತಾಯಿತ್ತು. ಅದೊಂದು ನನಗೆ ದೇವತಾ ಅನುಗ್ರಹ ವಿಶೇಷವಾಗಿ. ಅದರಿಂದ ಇಲ್ಲಿಗೆ ಎಲ್ಲ ಭಕ್ತಾದಿಗಳು ಬಂದು ಅವರ ಸೇವೆ ಸಲ್ಲಿಸಿಕೊಂಡು ಅವರಿಂದ ಮಾಡಿಕೊಂಡು ವಿಶೇಷವಾಗಿ ಈ ಸ್ವರ್ಣಗದಿಯ ಪ್ರತಿಷ್ಠೆ ಆದಂಥ ವಿಶೇಷವಾಗಿ ಎಲ್ಲೆಂದಲೂ ಜನರು ಬರ್ತಾ ಇದ್ದಾರೆ. ಇಲ್ಲಿಯ ಸೌಭಾಗ್ಯವನ್ನು ನೋಡಿಕೊಂಡು ಎಲ್ಲರಿಗೂ ಆನಂದ ಆಗ್ತಾ ಇಷ್ಟು ಒಳ್ಳೆಯ ಗುಡಿ ಯಾವ ಎಲ್ಲಿ ಇಲ್ಲ. ಅದನ್ನು ನಮಗೆ ಸಂತೋಷ, ನಮ್ಮ ಸಂತೋಷ ಆದರೆ ಅಮ್ಮನ ಅನುಗ್ರಹ ಖಂಡಿತ ಸಿಗ್ತದೆ ಅಂತ ಹೇಳಿದ್ದಾರೆ. ಅದರಿಂದ ವಿಶೇಷವಾಗಿ ಸುಗ್ಗಿ ಜಾತ್ರೆ ದಿವಸ ಮಂಗಳವಾರ ಮಧ್ಯಾಹ್ನದಿಂದ ಬುಧವಾರ ಸಾಯಂಕಾಲದವರೆಗೆ ಲಕ್ಷಗಟ್ಟಲೆ ಜನಗಳು ಬಂದುಕೊಂಡು ಅವರವರ ಸೇವೆಯನ್ನು ಮಾಡ್ತಾ ಅವರ ಸಂಘ ಪರಿಹಾರಗೊಂಡು ಅವರು ಸ್ಟಾರ್ಟ್ ಪಡಿತಾರೆ. ನಂಬಿದವಂತ ಇರುವಂಥ ತಾಯಿ ಅಮ್ಮ ಮಾರಿಯಮ್ಮ ಅಂತ ವಿಶೇಷವಾಗಿ ಎಲ್ಲರಿಗೂ ಅಮ್ಮ ಸದಾ ಇಲ್ಲಿ ಬಂದವರಿಗೆಲ್ಲ ಸದಾ ಅಮ್ಮ ಅನುಗ್ರಹಿಸಿ ಅವರ ಇಷ್ಟಾರ್ಥ ಕೊಟ್ಟು ಅವರ ಸಂಕಟ ಪರಿಹಾರ ಕೊಟ್ಟು ಅವರಿಗೆ ಏನೆಲ್ಲ ಬೇಕಾದನ್ನೆಲ್ಲ ಅನುಗ್ರಹಿಸಿಕೊಟ್ಟು ಅವರ ದುಃಖವನ್ನು ಪರಿಹಾರ ಕೊಟ್ಟು ಅವರಿಗೆ ಬೇಕು ಇಷ್ಟ ಅಂದ್ಕೊಂಡು ನಿರಂತರವಾಗಿ ಸೇವೆ ಮಾಡ್ತಾ ಇರಲಿ ಎಂಬುದಾಗಿ ನಾನು ಖಂಡಿತವಾಗಿ ಅರ್ಚಕರ ಪ್ರಾರ್ಥನೆ ಅಂತ ಹೇಳಿದ ಕೂಡಲೇ ನಮಗೆಲ್ಲರಿಗೂ ಕೂಡ ಅನುಗ್ರಹ. ಯಾಕಂದರೆ ದೇವರು ನಮ್ಮ ಹತ್ರ ಮಾತಾಡಿಸ್ತಾರೆ ಅಂತ ಹೇಳಿದರೆ ಅದು ಇವರ ಮೂಲಕವಾಗಿ ಮಾತಾಡಿಸ್ತಾ ಹೋಗ್ತಾರೆ. ಹಾಗಾಗಿ ಇವರು ಹೇಳಿದ್ದಲ್ಲ ದೇವರು ಹೇಳಿದ್ದು ಅಂತೇಳಿ ನಮಗೆಲ್ಲರಿಗೂ ಕೂಡ ಶಿರಸ ವಹಿಸಿ ನಾವು ಪಾಲಿತ ಮಾಡ್ತಾ ಹೋಗ್ತೇವೆ. ಅಂತಹ ಸನ್ನಿವೇಶದಲ್ಲಿ ಮಾರಿ ಪೂಜೆಯಲ್ಲಿ ವಿಶೇಷವಾಗಿರುವಂಥ ಕ್ಷಣಗಳ ಬಗ್ಗೆ ಮಾಹಿತಿ ತಿಳಿಸ್ತಾ ಹೋದರು. ವಂದನೆಗಳು. ಭಗವದ್ಭಕ್ತರೇ, ಮಹಾಮಾರಿ ಪೂಜೆ ನಡೆಯುವಂತಹ ಮಾರಿಯಮ್ಮನ ಸಾನ್ನಿಧ್ಯ ಕಾಪು ಅಂತ ಹೇಳಿದ ಕೂಡಲೇ ಭಾಳ ವಿಶೇಷವಾಗಿರುವಂತಹ ಭಕ್ತಿಭಾವ ಬರುವಂಥದ್ದು. ಬಂಗಾರದ ಗದ್ದುಗೆ, ಬೆಳ್ಳಿಯ ವಿಶೇಷವಾಗಿರುವಂತಹ ರಥ, ಅದರೊಟ್ಟಿಗೆ ಬೃಹದಾಗಿರುವಂತಹ ರಾಜಗೋಪುರ, ಹೀಗೆ ಹಲವಾರು ರೀತಿಯಾಗಿರುವಂಥ ವಿಶೇಷತೆಗಳನ್ನು ಹೊಂದಿರುವಂಥದ್ದು. ಅದರೊಟ್ಟಿಗೆ ಬೃಹದಾಗಿರುವಂತಹ ಗಂಟೆ, ಆ ಭಾರತದ 2ನೇ ಅತಿ ದೊಡ್ಡ ಗಂಟೆ, ಹೀಗೆ ವಿಶೇಷವಾಗಿರುವಂತಹ ಐತಿಹ್ಯ ಹೊಂದಿರುವಂತಹ ದೇವಸ್ಥಾನವೇ ಹೊಸ ಮಾರಿಯಮ್ಮ ದೇವಸ್ಥಾನ ಕಾಪು. ಹಾಗಾಗಿ ಈ ದೇವಸ್ಥಾನದಲ್ಲಿ ಮಾತೃವೈಭವ ಅಂತ ಹೇಳುವಂತಹ ಸಮಿತಿಯು ವಿಶೇಷವಾಗಿ ದೇವಸ್ಥಾನದ ಎಲ್ಲ ರೀತಿಯ ಸೇವೆಗಳಿಗೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥದ್ದು. ಆ ಮಾತೃವೈಭವ ಸೇವಾ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಯೋಗೀಶ್ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ನಮಸ್ಕಾರ. ಹೊಸ ಮಾರಿಯಮ್ಮನ ದೇವಸ್ಥಾನದಲ್ಲಿ ಮಹಾಮಾರಿ ಪೂಜೆ, ಸುಗ್ಗಿ ಪೂಜೆ, ಮಾರಿ ಪೂಜೆ ಅಂತ ಹೇಳೊಂದು ಕರಿತಾ ಹೋಗ್ತೇವೆ. ಇದರ ವಿಶೇಷತೆ ಹಾಗೂ ನೀವು ಬಾಲ್ಯದಲ್ಲಿ ಕಂಡಂತಹ ಈ ಮಾರಿ ಪೂಜೆಯ ಕ್ಷಣಗಳ ಬಗ್ಗೆ ಎಲ್ಲ ರೀತಿಯ ಭಗವದ್ಭಕ್ತರಿಗೆ ಮಾಹಿತಿ ತಿಳಿಸಬೇಕು. ಕಾಪುವಿನಮ್ಮನ ಎಲ್ಲ ಭಕ್ತರಿಗೂ ಉಚ್ಚಂಗಿ ಸಹಿತ ಮಾರಿಯಮ್ಮನ ಆಶೀರ್ವಾದ ಸದಾ ಇರಲಿ ಎಂಬ ಪ್ರಾರ್ಥನೆಯನ್ನು ಮಾಡುತ್ತಾ, ತುಳುನಾಡಿನ 7 ಜಾತ್ರೆಗಳಲ್ಲಿ ಒಂದಾದ ಸುಗ್ಗಿ ಜಾತ್ರೆ ಪ್ರತಿ ವರ್ಷ ಕೂಡ ಮಾರ್ಚ್ ತಿಂಗಳಲ್ಲಿ ಅದು ಬರುವಂಥದ್ದು. ವಾರ್ಷಿಕವಾಗಿ 3 ಜಾತ್ರೆ ಈ ಮಾರಿಯಮ್ಮನ ಸನ್ನಿಧಾನದಲ್ಲಿ ಆಗ್ತದೆ. ಅದರಲ್ಲಿ ಅತಿ ದೊಡ್ಡ ಜಾತ್ರೆ ಈ ಸುಗ್ಗಿ ಜಾತ್ರೆ. ಅಮ್ಮ ಬಂಗಾರದ ಗದ್ದುಗೆಯಲ್ಲಿ ಕೂತು ಕಳೆದ ಮಾರ್ಚ್ 2ಕ್ಕೆ ಪ್ರತಿಷ್ಠೆಯ ದಿನ 1 ವರ್ಷ ಕಳೆದಿದೆ. ಇಂದು ಇವತ್ತು ಮತ್ತು ನಾಳೆ ಅಂದರೆ ಮಾರ್ಚ್ 24 ಮತ್ತು 25 ಸುಗ್ಗಿ ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ಪ್ರಾರಂಭಗೊಂಡಿದೆ. ಇಂದು ಬೆಳ್ಳಿಯ ರಥದಲ್ಲಿ ಅಮ್ಮ ಗ್ರಾಮದ ದೇವರಾದ ಒಡೆಯನಾದ ಲಕ್ಷ್ಮೀ ಜನಾರ್ದನ ಸನ್ನಿಧಿಯಿಂದ ಅಮ್ಮ ಒಂದು ಶೋಭಾಯಾತ್ರೆಯೊಂದಿಗೆ ಅಲಂಕಾರಗೊಂಡು ಒಡೆಯನ ಸನ್ನಿಧಾನದಿಂದ ಅಮ್ಮನಲ್ಲಿಗೆ ಬಂದು ಇಲ್ಲಿ ಒಂದು ರೀತಿಯ ಪ್ರದಕ್ಷಿಣಾ ಒಂದು ಸೇವೆಯಾಗಿ ಅಮ್ಮ ಮತ್ತು ದರ್ಶನ ಸೇವೆ ಇದೆ. ಸರಿಸುಮಾರು ಒಂದು 8-8:30 ಗಂಟೆಗೆ ಒಡೆಯನ ಸನ್ನಿಧಾನದಿಂದ ಅಮ್ಮನ ಶೋಭಾಯಾತ್ರೆ ಬರ್ತದೆ. ತದನಂತರ ಸರಿಸುಮಾರು ಒಂದು 10:30-11 ಗಂಟೆಗೆ ವಿಶೇಷ ದರ್ಶನ ಸೇವೆ ಇದೆ. ಇದು ಒಂದು ಅತ್ಯಂತ ವಿಶೇಷವಾದ ಅಮ್ಮನಿಗೆ ಸೇವೆ. ಈ ಸೇವೆಯಲ್ಲಿ ಎಲ್ಲ ಭಕ್ತಾದಿಗಳು ಕೂಡ ಭಾಗಿಯಾಗಬೇಕು. ಏನು ನಮ್ಮ ಅನಾದಿ ಕಾಲದಿಂದ ಸಂಪ್ರದಾಯ ಏನಿದೆ ಈ ಮಾರಿಯಮ್ಮನಲ್ಲಿ ಅಂದರೆ ಇಲ್ಲಿ ಗದ್ದುಗೆ ಪ್ರಾಧಾನ್ಯ. ಬಂಗಾರದ ಗದ್ದುಗೆಯಲ್ಲಿ ಅಮ್ಮನ ವಿರಾಜಮಾನಾಗಿದ್ದಾರೆ ಹಾಗೂ ಅಲ್ಲಿ ದರ್ಶನ ಮಾಡುವಂಥ ನಡೆ ಇದು ಪ್ರಾಧಾನ್ಯ. ಮತ್ತು ಇನ್ನಿತರ ಧಾರ್ಮಿಕ ವಿಧಿವಿಧಾನಗಳು ಅನಾದಿ ಕಾಲದಿಂದ ಏನು ನಡೀತಾ ಇತ್ತು ಅದೇ ಪ್ರಕಾರವಾಗಿ ಅದು ನಡೀತದೆ.
ಎಲ್ಲ ಜಗತ್ತಾದ್ಯಂತ ಇರುವ ಅಮ್ಮನ ಭಕ್ತರಿಗೆ ಎಲ್ಲ ಗೊತ್ತಿದೆ ಇದರ ಬಗ್ಗೆ. ಹಿಂದಿನಿಂದಲೂ ಪುರಾತನ ಕಾಲದಿಂದಲೂ ಈ ಜಾತ್ರೆಗೆ ಶಿವಮೊಗ್ಗ, ಚಿಕ್ಕಮಗಳೂರು ಎಲ್ಲ ಕಡೆಯಿಂದ ಭಕ್ತರು ಬರ್ತಾಯಿದ್ರು. ಈಗಂತೂ ಇದು ಪ್ರಪಂಚಾದ್ಯಂತ ಅಮ್ಮ ಒಂದು ಸುದ್ದಿಯಾಗಿದ್ದಾರೆ. ಅಮ್ಮನ ಆ ಒಂದು ಮಹಿಮೆ, ಅಮ್ಮನ ಪವಾಡದಿಂದ ಎಲ್ಲ ಭಕ್ತಾದಿಗಳು ಈಗ ನಿತ್ಯ ದೇವಸ್ಥಾನ ಒಂದು ತೆರೆದಿರುವುದರಿಂದ ದಿನನಿತ್ಯ ಕೂಡ ಅಮ್ಮನ ಭಕ್ತಾದಿಗಳು ಬರ್ತಾ ಇದ್ದಾರೆ. ದಿನನಿತ್ಯ ಅನ್ನಪ್ರಸಾದ ನಡೀತಾ ಇದೆ, ವಿಶೇಷ ಸೇವೆಗಳು ನಡೀತಾ ಇವೆ. ಎಲ್ಲ ಒಂದು ರೀತಿಯಲ್ಲಿ ಇನ್ನು ಮುಂದೆ ಮಾತೃವೈಭವ ಸೇವಾ ಸಮಿತಿ ಅಂತ ಮಾಡಿಕೊಂಡು ಅಮ್ಮನ ಆ ಪ್ರತಿಷ್ಠೆಯ ದಿನದ ಆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಪ್ರತಿ ವರ್ಷ ಸೂರ್ಯ ಚಂದ್ರರಿರುವವರೆಗೂ ಆ ಸೇವೆಯನ್ನು ಮಾಡಬೇಕು ಅಂಥೇಳಿ ಅಮ್ಮನ ಭಕ್ತರೆಲ್ಲ ಕೂಡುವಿಕೆ ಇಲ್ಲಿ ಆಗಬೇಕಂತೇಳಿ ನಾವು ಎಂದು ಸಮಿತಿ ನಿರ್ಧಾರ ಮಾಡಿತ್ತು. ಅದೇ ರೀತಿಯಾಗಿ ನಡೀತಾ ಇದೆ. ವಿಶೇಷವಾಗಿ ಈ ಸುಗ್ಗಿ ಜಾತ್ರೆಯ ಒಂದು ಅಮ್ಮನ ಆಶೀರ್ವಾದ, ಉಚ್ಚಂಗಿ ಸಹಿತ ಆಶೀರ್ವಾದ, ಅಮ್ಮನ ಆಶೀರ್ವಾದ ಎಲ್ಲ ಭಕ್ತರಿಗಿರಲಿ. ಎಲ್ಲರೂ ಬರುವ ಭಕ್ತರು ಈ ಒಂದಿನಿಂದ ನಾಳೆ ಸಂಜೆಯವರೆಗೆ ಒಂದು ಕಾಲಾವಕಾಶ ಇದೆ. ಎಲ್ಲ ವ್ಯವಸ್ಥೆಯನ್ನು ಇಲ್ಲಿ ಮಾಡಲಾಗಿದೆ. ಎಲ್ಲರೂ ಕೂಡ ಏನು ನಿರ್ಭೀತದಿಂದ ಯಾವುದೇ ಅಲ್ಲಿ ಒಂದು ಗೊಂದಲ ಆಗ್ತದೆ, ಒಂದು ರೀತಿಯ ಜನನಿಬಿಡ ಆಗ್ತದೆ ಎಂಬ ಹೆದರಿಕೆ ಬೇಡ. ಎಲ್ಲರೂ ಬನ್ನಿ, ಅಮ್ಮನ ಉಚ್ಚಂಗಿ ಸಹಿತ ಕಾಪು ಮಾರಿಯಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ನೀವೆಲ್ಲರೂ ಒಳ್ಳೆಯದಾಗಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಖಂಡಿತವಾಗಿ ಎಲ್ಲ ರೀತಿಯ ಭಕ್ತಾದಿಗಳಿಗೂ ಕೂಡ ಎಷ್ಟೇ ಲಕ್ಷ ಜನ ಬಂದರೂ ಕೂಡ ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾತೃವೈಭವ ಇರ್ಬೋದು, ಅಥವಾ ಜೀರ್ಣೋದ್ಧಾರ ಸಮಿತಿ ಇರ್ಬೋದು, ಅಥವಾ ವ್ಯವಸ್ಥಾಪನಾ ಸಮಿತಿ ಇರ್ಬೋದು, ಸರ್ವ ಸಮಿತಿಗಳು ಕೂಡ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ಹಾಗಾಗಿ ಯಾವುದೇ ಗೊಂದಲಕ್ಕೀಡಾಗಬೇಡಿ. ಇಲ್ಲಿ ತುಂಬ ಜನ ಆಗ್ತದೆ, ನಾನು ಹೋದರೆ ಕಷ್ಟ ಆಗ್ತದೆ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಕೂಡ ಸುಸೂತ್ರವಾಗಿ ದೇವರನ್ನು ನೋಡ್ಕೊಳ್ತಾ ದರ್ಶನ ಮಾಡುವ ಮೂಲಕವಾಗಿ ನಿಮ್ಮೆಲ್ಲ ರೀತಿಯ ಪ್ರಾರ್ಥನೆಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅಂತ ಹೇಳುವಂಥ ಮಾತುಗಳನ್ನು ಯೋಗೀಶ್ ಶೆಟ್ಟಿ ತಿಳಿಸ್ತಾ ಹೋದ್ರು. ಹಾಗಾಗಿ ಎಲ್ಲ ಭಕ್ತಾದಿಗಳು ಬರೋ ಮೂಲಕವಾಗಿ ದೇವರ ವಿಶೇಷವಾಗಿರುವಂಥ ಅನುಗ್ರಹಕ್ಕೆ ಪಾತ್ರರಾಗಿ ವಂದನೆಗಳು. ಭಗವದ್ಭಕ್ತರೇ, ಹೊಸ ಮಾರಿಯಮ್ಮನ ಕ್ಷೇತ್ರ ಕಾಪುದ ಕ್ಷೇತ್ರ ಪಣ್ಣಗ ನಮಗೆ ಮಾತ್ರೆಗಳ ಬ್ರಹ್ಮಕಲಶೋತ್ಸವದ ಪೊರ್ಲುದ ಕ್ಷಣ ನೆನಪಾಪುಂಡು. ದಯಪಂಡ ಗಡ್ದು ಗಮ್ಮತ್ತಡು ಬಾರಿ ಪೊರ್ಲುಡು ನಡತಿನಂಚಿನ ಬ್ರಹ್ಮಕಲಶ ಅಪ್ಪೆನ ತೂನಗನೆ ವಿಶೇಷವಾದ ಬಂಗಾರದ ಗದ್ದುಗೆಡುಕುಲೊಂದು ದೇವರ ಆರಾಧಿಸುವ ಕ್ಷಣ ತೂವಲಿ ಆಯ್ತೊಟ್ಟುಗೆ ಬುಳ್ಳಿದ ತೇರು. ಆ ಬುಳ್ಳಿದ ತೇರುಡು ಅಪ್ಪೆ ಕುಲೊನ್ನಗ ಆಯ್ತೊಂಜಿ ಪೊರ್ಲೇ ಬಾರಿ ಶೋಕು. ಆ ಪೊರ್ಲನ್ನು ನಾತುಂಜೆಡ್ಡೆ ರೀತಿಯ ಮಲ್ಪಡು ಪನ್ಪಿನ ಉದ್ದೇಶವಾದ ಮಾರಿ ಪೂಜದ ಇನಿತ್ತ ವಿಶೇಷವಾಯಿನಂಚಿನ ಆ ದಿನಟ್ಟು ಹರ್ಷಕುಮಾರ್ ಪನ್ಪಿನಾರ್ ಆರ್ನ ಬಳಗದೊಟ್ಟಿಗೂ ಸೇರೊಂದು ಬಾರಿ ಪೊರ್ಲುಡು ಮಲ್ಲಿಗೆದನೇ ಅಲಂಕಾರ ಮಲ್ತೊಂದು ಆ ಒಂಜಿ ತೇರುನು ಬಾರಿ ಶೋಕದ ವೈಭೋಗದ ತೂಪಿನಂಚಿನ ಕ್ಷಣನು ಮಲ್ಪೇರಿಗೆ ಏತ್ತು ವರ್ಷಡ್ದು ಮಲ್ತೊಂದುಲ್ಲೇರು ಪಂಡ 38 ವರ್ಷಡ್ದು ಮಲ್ತೊಂದುಲ್ಲೇರು ಅಂದು ಆ 38 ವರ್ಷದ ಹೊರ ಮೆಲುಕು ಪಾಡಡು ವಾರಿ ತಿಡಿತಿಂದ ಆ ಸಮಯ ವಾ ಉದ್ದೇಶಕ್ಕೋಸ್ಕರ ವಿಶೇಷವಾದ ಮೂಲ ಅಲಂಕಾರ ಮಲ್ತನು ಪೋಯರು ಇತ್ತೆಲ್ಲ ಮಲ್ಪನಂಚನ ಉದ್ದೇಶ ಹಂಚೊಂಡು ಆಕನ ಬಳಗ ವಾರಿ ತಿಡಿ ಗಟ್ಟಿ ಮುಟ್ಟ ಆತುಂಡು ಆ ಮೂಲಕ ಬಾದ ಈ ತೇರು ವಿಶೇಷವಾದ ನಮಗೆ ಮಾತಾಡ ತೆರೆದ ಲೆಕ್ಕನೆ ಮಾರಿ ಪೂಜಿದ ದಿನ ಒಡೆಯ ಜನಾರ್ದನ ದೇವರನ ಸನ್ನಿಧಾನ ನಡೆದು ಅಪ್ಪೆ ಮಾರಿಯಮ್ಮನ ಸನ್ನಿಧಾನ ಮುಟ್ಟ ತೇರು ಒಯ್ತಂದು ಬರ್ಪೇರು ಆ ಮೂಲಕ ಬಾದ ಆ ದೇವರನ ವಿಶೇಷವಾದ ಸ್ವರ್ಗನ ತೂವೇರ ಸಾಧ್ಯ ಉಂಡು. ಊರ್ದ ಮಾತ ಭಕ್ತಿರ್ಲ ಆ ಪೊರ್ಲುನು ತೂನಾಗ ತೇರದ ವೈಭೋಗಲ ತೂಪೇರಿಗೆ ಅಂಚಾದ ಈ ಮಾತ ವಿಷಯ ನಮಗೆ ಪಾತ್ರರಲ್ಲೇರು. ಈ ಒಂಜಿ ತೇರದ ಸಂಪೂರ್ಣವಾಯನಂಚಿನ ಬಂಗಾರದ ಬುಳ್ಳಿದ ತೇರದ ಅಲಂಕಾರ ದಯಪಂಡ ಮಲ್ಲಿಗೆನೇ ಅಲಂಕಾರ ಓಲು ತುಂಡಲ ವಾ ಬಾಗಡ ತುಂಡಲ ಮಲ್ಲಿಗೆನೇ ತೊಡೆದು ಆಯ್ತು ಸುತ್ತಗೂ ಬೇತೆ ಬೇತೆ ರೀತಿಯ ಪೂದು ತೂಲಿ ಅಂಚಿನ ಪೊರ್ಲುದ ಅಲಂಕಾರ ಮಲ್ಪನ ಸಂಪೂರ್ಣ ವಸ್ತುವಾರಿ ಸಂಪೂರ್ಣವಾದ ತೈಕ್ ಬೋಡನಂಚಿನ ಆರ್ಥಿಕ ವ್ಯವಸ್ಥೆನ ಪೂರ ಮಲ್ತುನಂಚಿನ ವ್ಯಕ್ತಿ ಹರ್ಷಕುಮಾರ್ ಅಂಚನ ಯಾರನ್ನ ಬಳಗದಕ್ಲಮ್ಮ ಉಳ್ಳೇರು. ನಮಸ್ಕಾರ. 38 ವರ್ಷದ ಹೊರಪಿರ ಪೋಯಿ ಆ ಸಮಯಡು ಪ್ರಾರಂಭ ಮಂತಿನಂಚಿನ ಉದ್ದೇಶದಾದ ವಾರೀತಿಡು ಪ್ರಾರಂಭ ಅಂತೀರು ಅಪಗ ಇಂಚೆ ಎತ್ತಿನ ತೇರು ವಾರೀತಿಡು ಅಲಂಕಾರ ಅಪಗ ಮಲ್ತೊಂದಿತ್ತಾರೆ. ಅದಾಗ ಪಂಡ ಖಾಲಿ ಒಂಜಿ ಒಂತೆ ಪೂಪಾಡು ಒಂದಿತ್ತೇರು ಮಾರಿ ಬಿಡ್ತ ಲೆಕ್ಕೊಡು ಅದಾಗ ಹತ್ತು ಐಕು ಪೊರ್ಲು ತೋಜೊಂದಿತ್ತು ಅಂಚೆ ಏನು ಕೊಂಜಿ ಮನಸ್ಸಾಂಡು ಒಂಜಿ ದೇವರಿಗೆ ತೋಜು ಎಂಕಲೆ ದೇವರು ಬನ್ನಾಗ ಖಾಲಿ ಒಂದು ರಥ ಮಾತ್ರ ಬೇತೆ ಇಡೀ ಮಾರಿ ಪೂಜೆ ದಾದ ವಿಷಯ ಗೊತ್ತಾಗ್ಬೋದು ಎಂಕಲೆ ಅದಕ್ಕೋಸ್ಕರ ಎಂಕಲು ರಥನ ಒಂಚೂರು ಅಲಂಕಾರ ಮಲ್ಪುಗ ಅನ್ಪಿನ ಒಂಜಿ ಉದ್ದೇಶ ಎಂಕಲು ಅಲಂಕಾರ ಮಲ್ತೊಂದು ಇತ್ತು ಆತನು ಅಬ್ಬಕ್ಕ ಅವನೇ ಕಂಟಿನ್ಯೂ ಮಲ್ಪರೆ ಶುರು ಮಾಡಿ ಮಲ್ಲಿಗೆದ ಅಲಂಕಾರ ಮಲ್ತೊಂದಿದ್ದಾರೆ. ಅದಾಗ ಸ್ಟಾರ್ಟಿಂಗ್ ಒಂತೆ ಒಂದು ಮಲ್ತ ಬಕ್ಕ ಎಂಕಲೆ ಬಕ್ಕಲ ಪೊರ್ಲ ಹೊಡ್ ಬಂದ್ಬಿನ ಒಂದು ಉದ್ದೇಶ ಅದಾಗ ಬಕ್ಕ ಪೂತ ಎಂಕಲು ಜಾಸ್ತಿ ಅಣ್ಣ ಎಂಕಲೆ ಅನುಕೂಲ ಅಣ್ಣ ಅಂಚೆ ಮಲ್ತಾತೆ ಅಂಚೆ ಎಂಕಲೆ 38 ವರ್ಷ ಪಿರಪೋನಾಗ ಅಪ್ಪಗ ವಾರೀತಿ ತೀರಿತ್ತು
ಅದಕ್ಕೆ ಅವು ನಮ್ಮ ಬೇತೆನೇ ಇತ್ತು ಮೆಟಲ್ ಒಂದೇತ ಸ್ಟೀಲ್ ತಾಮ್ರ ಸ್ಟೀಲ್ ಮಿಕ್ಸ್ ತಾಮ್ರ ಪೂರ ಒಟ್ಟಿಗಿತ್ತು ಅವಂತೆ ಡೌನ್ ಆದಿತ್ತು ಅದಾಗ ಏನು ಮಲ್ತಂತೆ ಎಂಕಲ್ ಫುಲ್ಲು ಐಟಮ್ ಇತ್ತು ಫುಲ್ಲು ಇಡೀ ಚಾವಣಿಗೆ ಸಮೇತ ಫುಲ್ಲು ಫ್ಲವರ್ ಡೇ ಒಂದು ಮಲ್ತೊಂದಿತ್ತು ಮಲ್ಲಿಗೆಡೆ ವೆರೈಟಿ ಇತ್ತಂಡೆ ಒಂಜಿ ವರ್ಷ ಬಚ್ಚಿರದ ಮಲ್ತೊಂದು ಒಂಜಿ ವರ್ಷ ಪಿಂಗಾರ ಪಡೊಂದಿತ್ತ ಒಂಜಿ ವರ್ಷ ಬಜ್ಜೆಯ್ದ ಮಲ್ತೊಂದಿತ್ತ ಹಂಚ ಒಂಜೊಂಜಿ ವರ್ಷ ಬೇತೆ ಬೇತೆ ವೆರೈಟಿಡ್ ಮಲ್ತೊಂದಿತ್ತ ಮಾಡಗೆ ಐತ ನಡುಕು ಮಲ್ಲಿಗೆದ ಅಲಂಕಾರವನ್ನು ಮಲ್ತೊಂದಿತ್ತ ಬೊಕ್ಕ ಸೈಡ್ಗಳು ಅಂಚೆನೆ ಬೇತೆ ಬೇತೆ ಡಿಸೈನ್ಡ್ ಎಂಕಲಿಗೆ ತೆರಿಲಕ ಎಂಕಲ ಪಂಡ ಎಲೆಕ್ಟ್ರಿಷಿಯನ್ ಮಲ್ತೊಂದಿತ್ತನಲ್ಲ ಫ್ಲವರ್ ಡೆಕೋರೇಟಿಂಗ್ ಪೂರ ಮಲ್ತೊಂದಿತ್ತ ಅಂಚ ದೀಪನಗ ಖಾಲಿ ಒಂದೊಂಜಿ ಚಾಕರಿಗೆ ಮಾತ್ರ ಎಂಕಲು ದೇವರನೊಂಜಿ ಅವ್ರನ್ನೊಂಜಿ ಅಭಿಪ್ರಾಯ ಏನೇತ್ತನಾಗ ಗೊತ್ತಿಜ್ಜಾಂಡ್ ಅರ್ನ ಅಪೇಕ್ಷದ ಮಿತ್ತದ ಎಂಕುಲು ಮಲ್ತೊಂದಿತ್ತ ಇವರು ಈತು ಎಂಕಲ ಒಂಜಿ ಇಡೀ ಬಳಗದಗುಲು ಪೂರಗುಲ್ಲ ದಯಪಂಡ ಅರ್ನ ಚಾಕರಿ ಮಲ್ತಿನ ಹಿಡಿದಿಂಚಿ ಒಂಜಿ 20-25 ಅಂತ ಒಂಜಿ ಟೀಮ್ ಇತ್ತು 25 ಅಂತ ಐಟ್ ಪಂಡ ಪೂರಗುಲ್ಲ ಒಂಜಿ ಲೈಫ್ ಸೆಟ್ ಆದ ಉಳ್ಳಿಯರು ಮಾತೇರಲ್ಲ ಭಗವದ್ಭಕ್ತರೇ ಮಾಲು ವಿಶೇಷವಾದ ತುವಲಿ ಮುಕ್ಳು ಮಾತಿರಲ್ಲ ಈ ಒಂಜಿ ಸೇವೆಗೋಸ್ಕರವಾದ ಮುಕ್ಳು ಮಾತಿರಲ್ಲ ಒಟ್ಟು ಆಪೇರು ದಾಯ ಪಂಡ ಮೂಲು ಮಲ್ತಿನ ಸೇವೆ ಹಿಡಿದು ಮುಕ್ಳು ಮಾತಿರಲ ಜೀವನ ಒಂಜಿ ರೀತಿಡು ಎಡ್ಡೆ ರೀತಿಡು ಪೊರ್ಲುಡು ಬೆಳಗೊಂದುಂಡು ಆ ಬೆಳಗುನ ಉದ್ದೇಶವಾದ ಕೃತಜ್ಞತೆ ಸಲ್ಲಿಸಾವುಡು ಬನ್ಪಿ ಉದ್ದೇಶವಾದ ಈ ಸಮಯ ಹಿಡು ಅಪ್ಪೆ ಒಂಜಿ ವಿಶೇಷವಾದ ಆ ಒಡೆಯ ಜನಾರ್ದನ ದೇವರನ ಸನ್ನಿಧಾನದ ಇಡೇ ಬನ್ನಗ ಪೊರ್ಲುಡು ತೋಜುಡು ಬನ್ಪಿ ಉದ್ದೇಶವಾದ ಅಲಂಕಾರ ಮಲ್ಪರ ಮಾತಿರಲು ಒಟ್ಟು ಸೇರುವೇರು ಆ ಸಮಯಡು ಇರೇ ಕಚ್ಚಬಾರ್ದು ಒಂದು ಮಾತ ಮಲ್ಪೋಡು ಬನ್ಪಿ ಉದ್ದೇಶ ಇದಕ್ಕೊಂದು ವಿಶೇಷವಾದ ಎಂಚ ದೇವರನ ಪ್ರೇರಣೆ ಬರ್ತದೆ ಮಂಡ ಎಂಕ ಮಂಡ ದೇವರ ಮಂಡ ಒಂಜಿ ನಂಗೆ ಗೊತ್ತಾಪಣ ದೇವರನ ಒಂಜಿ ಎಂಚ ಒಂದು ಬರ್ಪುಣೊಂದು ಪಂಡ ಎಂಕ ಮಲ್ಪಗಂದ ಆಸೆ ಇತ್ತಂಡು ಬೊಕ್ಕ ವರ್ಷ ಅವು ಎಂಕ್ ಮಲ್ಪ ಉಂಡು ಎಂಕದಲ್ಲ ಅವು ಗೊತ್ತೇ ಆಪಜಿ ಅವು ಎಂಚ ಮಲ್ಪಯ ಅಂದೆ ಅಂಚ ಆತ್ ಒಂದೇಟು ಏತ್ ಉಂದಾಂಡಲ ದಾಲ ಎಂಕ್ ಐಕ್ ಪಾಡ್ನೆಕ್ ದಾಲ ಎಂಕ್ ದಾಲ ಬೇಜಾರ್ಲಜ್ಜಿ ಒಂದು ದಾಲಜ್ಜಿ ವೀಕ್ಷಕರೇ ಮೂಲಿಪ್ಪನಕ್ಲು ಒಂದೊಂಜಿ ರೀತಿಯ ಒಂದೊಂಜಿ ಜೀವನ ಸೈಡಲ್ಲಿ ಆತಿರು ವಿಶೇಷವಾದ ನಮ್ಮ ಇತ್ತೆ ನಮ್ಮ ಪಾತಿರ್ನವರು ಮೆಸ್ಕಾಮೃತ ಡಿಪಾರ್ಟ್ಮೆಂಟ್ ಆರು ವಿಶೇಷವಾದ ಜೀವನ ಮಲ್ತೊಂದುಲ್ಲೇರು ಈ ಒಂದು ಕ್ಷಣದ ಬಗ್ಗೆ ಉಂಬೇರ್ನ ವಿಶೇಷವಾದ ಹರ್ಷಕುಮಾರ್ನ ಬಗ್ಗೆ ಪನ್ಪಿನಾಂಡ ಹರ್ಷಕುಮಾರ್ನ ಬಗ್ಗೆ ಪನ್ಪಿನಾಂಡ ಸರ್ ಆರು ದುಂಬುಳ್ದಿಂಚಿ ಎಂಕ್ಲಾರ್ನೊಟ್ಟಿಗೆ ಬೇಲೆ ಮಲ್ತೊಂದು ಇತ್ತಿನಗಲು ಎಂಕ್ಲೊಂಜಿ ಯಾರನೊಟ್ಟಿಗೆ ಇತ್ತಿನ ಹಿಡಿದ್ಬೇಕ ಎಂಕ್ಲೆಗೊಂಜಿ ಎಡ್ಡೆ ಬುದ್ಧಿಡೆ ಯಾರೊಂಜಿ ಎಂಕ್ಲೆಗೊಂಜಿ ಈ ಕೆಲಸವನ್ನು ಪೂರ ಕಲ್ಪಾದ ಕೊಡ್ತಾರೆ ಅಂಚಸರಾದ ಎಂಕುಲು ಇದ ಮುಟ್ಟಲ್ಲ ಒಂಜಿ ಎಡ್ಡೆ ಬುದ್ಧಿಡೆ ಯಾರನೊಟ್ಟಿಗೂ ಈ ಸೇವೆಗೆ ಎಂಕುಲು ಒಟ್ಟು ಕೂಡ ಒಂದು ಮಲ್ತೊಂದುಲ್ಲ ಅವತ್ತ ಒಂದೇ ಎಂಕಲೇನು ವಾಪುರತುಗಳು ಈ ಸೇವೆಗೆ ಆರು ದುಮ್ನಾನಿ ರಂಡು ಪಂಡದುಪ್ಪುಯರು ಅಂಚೆ ಎಂಕುಲ ಪೂರ ವ್ಯವಸ್ಥೆ ಮಲ್ತು ಬರೋದುಪ್ಪ ಒಂಜಿನೇ ರಡ್ನೇದಾದ ಎಂಕುಲು ಈ ಸೇವೆಗೆ ಜತ್ತಿ ಬೇಕು ಅಪ್ಪೆನ ಎಂಕಲೆ ನೀರ್ಲೆ ಎಂಕಲೆ ನಾ ದೇವರ ಎಡ್ಡೆ ಹಾಳು ಮಲ್ದಿಜೇರು ಎಡ್ಡೆ ಮಲ್ದಿನ ಬಿಡು ಅಂಡ ಹರ್ಷಕುಮಾರ್ಗಳ ಅರೆಗಳ ರಡ್ಡು ಜೋಕುಲು ಆಣೊಂಜಿ ಪೊಣ್ಣೊಂಜಿ ಅಂಚಸರಾದ ಅಗಲೆಗಳ ದೇವರ ಬೋಡಾಪಿನ ಅಂಚಿನ ಅಗಲೆಗೆ ವಿದ್ಯಾಭ್ಯಾಸ ಪೂರಾ ಕೊಡ್ತೇರು ಅಂಚಸರಾದ ಎಂಕ್ಲೊಂಜಿ ಅವೇನು ಬಾರಿ ಒಂಜಿ ಖುಷಿಟು ಮಲ್ತನಲ್ಲ ಸರ್ ಖಂಡಿತವಾದ ಹರ್ಷಕುಮಾರ್ ಇತ್ತದ ಸೇವೆ ಅಪ್ಪಗ ಬರೀ ಕಮ್ಮಿ ಇತ್ತನು ಮಲ್ಲಿಗೆ ಮಾತ ಈತ ಅಲಂಕಾರ ಮಲ್ಪೊಡು ಅಂಡ ಏತ ಅಟ್ಟಿ ಮಲ್ಲಿಗೆ ಬೋಡಾಪುಣ ಹೆಚ್ಚದಿತ್ತೆ ಈ ಸರಿ ಒಂಜಿ 30 ಅಟ್ಟಿ ಅಂದ ಮಲ್ಲಿಗೆ ಬಕ್ಕ ಇತರ ಆತೆ ಆಯ್ತ ಅಂತೆ ಖರ್ಚು ಅಂತ ಬೇತೆ ಬೇತೆ ಪೂರ ಅಲಂಕಾರಕ್ಕೂ ಬೇತೆ ಬೇತೆ ಸಾಮಾನು ಇದು ಒಟ್ಟಾರೆ ಉಪ್ಪಿನಾಂಡ ಭಗವದ್ಭಕ್ತರು ದಯಪಂಡ ಎಕಡೆ ಪಣ್ಣಿನ ಲೆಕ್ಕನೆ ಮಾತು ಏತು ದೂರದ್ದು ಬರೋದುಂಡು ಬಣ್ಣಂಡ ಒಡೆಯ ಜನಾರ್ದನ ದೇವರು ಈಡೆ ಮುಟ್ಟ ಬರಡ ಹಾಪುಂಡು ಜನಕ್ಲೆ ಮಾತೆರೆಗ್ಲ ಪೊರ್ಲುದ ಅಲಂಕಾರದ ಒಂಜಿ ಸೊಗಡಂದು ಓಡ ಹಾಪುಂಡು ಮಾತ ಭಗವದ್ಭಕ್ತರೇ ಪನಡು ಇಂಚಿನ ಸೇವೆ ಒಂಜಿ ದೇವಸ್ಥಾನ ಮಲ್ಪುನ ಹಿಡಿದು ವಾ ರೀತಿಯ ಪುಣ್ಯದ ಕಾರ್ಯ ಆಪುಂಡು ಪಂಡ ಇಂಚ ಪಂಡ ಆಯ್ತಾ ಮಾರಿ ಪೂಜೆ ಪಂಡ ಬೇತೆ ಪಿದಾಯಿಗೆ ದಾಲ ತೋಜು ನಂಚಿನ ದಾಲ ಹಚ್ಚಿ ಖಾಲಿ ಉಪ್ಪುನ ದೇವರ ಒಂಜಿ ಬರ್ಪಿನ ಬಿಡ್ನ ಬಕ್ಕ ಉಲ್ಲತ್ತೊಲ ಇಡಾಪಿನ ಎರೆಲ್ಲ ಅವು ಏನಂದೇ ಗೊತ್ತುಜಿ ಮಾರಿ ಪೂಜೆ ಪಂಡ ಅಂಚೆ ನಂಗೆ ಅವು ದೇವ್ರ ಬನ್ನಾಗ ಒಂಚೂರು ಅಲಂಕಾರ ಹೊಡ್ ಬತ್ತಂದ್ರೆ ಎಡ್ಡೆ ಪೊರ್ಲು ತೋಜೋಡು ಬಂಪಿನ ಒಂಜಿ ಉದ್ದೇಶ ನಮ್ಮ ಸ್ಟಾರ್ಟ್ ಮಲ್ದ ಈ ಇದೇ ರೀತಿಯ ಬಳಗಗ್ ಖಂಡಿತವಾದ ಮಾರಿಯಮ್ಮನ ವಿಶೇಷವಾದ ಒಡೆಯ ಜನಾರ್ದನ ದೇವರನ ಅನುಗ್ರಹ ಒಂದು ಪ್ರತಿ ವರ್ಷ ಇಂಚಿನ ಅಲಂಕಾರ ಮಲ್ಪಿನ ಮೂಲಕವಾದ ಅಕಲ್ನ ಸಂಪತ್ಲ ಬೆಳಗಡು ಬಂದು ನಮಗೇನಲ್ವಾ ಸೊಲ್ಮೇಲು ಕಾಪುದ ಪೊಸಪ್ಪೆ ಮಾರಿಯಮ್ಮನ ಸಾನ್ನಿಧ್ಯಡು ಮಹಾಮಾರಿ ಪೂಜೆ ಆವೊಂದುಂಡು ಮಹಾಮಾರಿ ಪೂಜೆಗೆ ನಮಗೆ ಮಾತೆರೆಗ್ಲ ಚಿರಪರಿಚಿತ ಆಯನಂಚಿನ ತುಳುನಾಡು ತುಯಿನಂಚಿನ ಮಲ್ಲ ರೀತಿಯ ನಟೆ ಐದೊಟ್ಟೊಟ್ಟಿಗೆ
ರಂಗಭೂಮಿದ ಮಮಲ್ಲ ರೀತಿದ ಕೀರ್ತಿ ಪತಾಕಿನ ಸಾಗಿನಂಚಿನ ಸುಂದರೈ ಮಂದಾರ ಬಣ್ಣಗ ಆರ್ನ ದೇಹದ ಭಂಗಿದ ಮೂಲಕವಾದ ನಮಗೆ ತಿಳಿಪಾಪಿನಂಚಿನ ಮಮಲ್ಲ ಶಕ್ತಿ ಯಾರಿಗೆ ದೇವಿಯರಿಗೆ ಕೊಡ್ತೀರ ಅಂಚಾದ ಈ ಕ್ಷೇತ್ರಕ್ಕೆ ಬರ್ತಿನ ವಿಶೇಷವಾಯಿನಂಚಿನ ಕ್ಷಣದ ಬಗ್ಗೆ ಮಹಾಮಾರಿ ಪೂಜೆಗೆ ಈರ್ಬರ್ಪಿನ ಕ್ಷಣ ದೇವಿಯರನ ಅನುಗ್ರಹಿನ ಕ್ಷಣದ ಬಗ್ಗೆ ಭಗವದ್ ಭಕ್ತರಿಗೆ ಮಾಹಿತಿ ತೆರಿಪಾದ ಮಾತೆರೆಗಳ ನಮಸ್ಕಾರ. ಹೊಸ ಮಾರಿಯಪ್ಪನ ಕ್ಷೇತ್ರಗೆ ಯಾನು ಇನ್ನು ಬೈದೆ ಅಂದು ಪಂಡಂದು ಎಂಕಲೊಂದು ಸುಕೃತ ಫಲ ಅಂತ ಪನ್ಪೇನೆ ದಯಪಂಡ ಇನ್ನು ಎನ್ನ ಮಿಸ್ಸಸ್ನ ಪುಟ್ಟನ ದಿನ ಆ ದೃಷ್ಟಿಡ್ ಎನ್ನ ಮೂಲತಃ ಪುತ್ತೂರೊಂದಲ್ಲ ಎನ್ನ ಕರ್ಮಭೂಮಿ ದುಂಬು ಉಡುಪಿ ಈ ಕ್ಷೇತ್ರಗೆ ಅಂಚಿ ಇಂಚಿ ಮೂಲೆ ಮಾರ್ಕೊಡೆ ಪೋಣೆ ಎಂಕಲ್ ಕೈ ಮುಗಿಯೊಂದು ಪೋಪ ಬಹುಶಃ 2ನೇ ಸರ್ತಿಗೆ ಯಾನು ಈ ಒಂದು ಪುಣ್ಯ ಕ್ಷೇತ್ರಗೆ ಯಾನು ಬೈದೆ ಪಂಡ ಭಾರಿ ಖುಷಿ ದಯಪಂಡ ಬಹುಶಃ ನಮ್ಮ ಭಾರತ ದೇಶೋಡು ಇಂಚಿತ್ತಿನ ಒಂಜಿ ಕ್ಷೇತ್ರವನ್ನು ತೂವೋಡು ನನಗೆ ಯೋಗ ಬೋರ್ಡ್ ಒಂದು ಪನ್ಪೇರು ಒಂಜಿ ಕರಿವರ್ಷಲ ಯಾನ ಮುಲ್ಪ ಒಂಜಿ ಯಕ್ಷದೇಲಿಕೆ ಪಂಪಿನ ಕಾರ್ಯಕ್ರಮದ ನಿಮಿತ್ತ ಬೈದೆ ಈ ಸರ್ತಿ ಒಂಜಿ ಅನಿವಾರ್ಯವಾದ ಬತ್ತದಾತನು ಅಪ್ಪೆನ ಒಂಜಿ ಆಶೀರ್ವಾದ ನಟ್ಟೊಂಡು ಎನ್ನ ಫುಲ್ಲು ಎನ್ನ ಸಂಸಾರಗಳು ಎಂಕಲ ಕುಟುಂಬಗಳು ಮಾತ ಬೈದ ನಿಕ್ಲು ಮಾತಿರ್ಲ ಈ ಕ್ಷೇತ್ರಗೂ ಬರೋಡು ಅಪ್ಪೆನ ಇನ್ನು ಬಾರಿ ಸುಗ್ಗಿದ ಮಾರಿ ಪೂಜೆದ ಒಂಜಿ ದಿನಗೆ ಅವೇ ದಿನ ಎಂಕ್ ಇಡೀ ಬರ್ಪಿನಂಚಿನ ಯೋಗ ಬೈದನಿಂದ ಪಂಡಂದು ಎನ್ನ ಒಂಜಿ ಪುಣ್ಯ ಅಂದ್ ಯಾನ್ ಪನ್ಪೆ ಮಾತಿರ್ಲ ಈ ಕ್ಷೇತ್ರಗೂ ಬಲೆ ಅಪ್ಪೆನ ದರ್ಶನ ಪಡೆಯಲು ನಿಕ್ಲೆ ಮಾತಿರ್ಗಲ ದೇವರು ಎಡ್ಡೆ ಮಲ್ಪಣದು ಈ ಪ್ರವೃತ್ತಿ ಯಾನ್ ವಿನಂತಿ ಮಾಡ್ತೋನೆ ಸೊಲ್ಮೆ ಸುಂದರೈ ಮಂದಾರಲ್ಲಿ ಏಪಲ ಅನುಕೂಲ ದಿಕ್ಕುನಾರಾತಿ ಏಪಲ ಬಿಸಿ ಈರ್ನ ಪುಟ್ಟು ಬರ್ಬದ ದಿಶನೇ ಭಾರಿ ವಿಶೇಷವಾದ ಅನುಕೂಲ ಆದಿ ಕ್ಷೇತ್ರ ಲೆತನ್ ಬೈದರು ಆ ರೀತಿ ಖುಷಿಯ ಒಂದು ಮಸ್ತ್ ಖುಷಿಯ ಒಂದುಂಡು ಅಪ್ಪೆನ ತೂಪನ ಭಾಗ್ಯ ಎಂಕಲ್ನ ಮಸ್ತ್ ಖುಷಿಯ ಸುಂದರೈ ಮಂದಾರ ಏತು ಉದ್ದ ಬೋಡನ ಬಾತಿರೋರು ಆರ್ನ ಬೈದಿ ಭಾರಿ ಕಮ್ಮಿಡ ಬಾತಿರ್ವೇರು ದಯವಂಡ ಒರಿ ಹೆಚ್ಚ ಬಾತಿರ ಒರಿ ಕಮ್ಮಿ ಬಾತಿರೋಡು ಒಂದು ಭಾರಿ ಶೋಕದ ಒಂದು ಕ್ಷಣದ ಬಗ್ಗೆ ಭಾರಿ ಒಂದು ಆನಂದವಾಯಿನಂಚಿನ ಪಾತ್ರದ ಬಗ್ಗೆ ಬಂದಿರು ಭಗವತ್ ಭಕ್ತರು ದಯವಂಡ ನಮ್ಮ ಕೆಲವರು ಪನೊಂದು ಒಪ್ಪಿ ನಟಲು ಪನ್ನ ಮಾಡ ನಮ್ಮ ಚಾಚುವ ತಪ್ಪದ ಪಾಲನೆ ಮಲ್ಪಗೆ ದಯವಂಡ ಆರು ಪಣ್ಣಿನ ಸತ್ಯ ನಟನ ಮೂಲಕವಾದ ಪಣ್ಣಗ ಸಮಾಜಕ್ಕೆ ಏತೋರಿತ ಮೆಸೇಜ್ ಕೊರೊಂದು ಪೋಪ ಏತೋರಿತ ಆ ಸಂದೇಶ ಕೊರೊಂದು ಪೋಪ ವಿಶೇಷವಾದ ಪನ್ಪುಣ ಈ ಕ್ಷೇತ್ರದ ಬಗ್ಗೆ ಕಲೆ ಕಲಾವಿದರಿಗೆ ಮತ್ತು ಭಾರಿ ಗೌರವ ಕೊರ್ಪಿನ ಜನ ಕ್ಷೇತ್ರ ಅಂದು ಪ್ರತಿ ಸರ್ತಿಲ ಮೂಲ ಉತ್ಸವಾದಿ ಕಾರ್ಯಕ್ರಮನಾಗ ನಾಟಕನ ಯಕ್ಷಗಾನನ ಇಂಚಿತ್ತಿನ ಮತ ಕಾರ್ಯಕ್ರಮಲ ಮೂಲ ಆವೊಂದುಂಡು ಅಂಚಾದ ಪುಣ್ಯ ಕಲಾವಿದರಿಗೆಲ್ಲ ಈ ಕ್ಷೇತ್ರದ ಬಗ್ಗೆ ಮಸ್ತ್ ಭಕ್ತಿ ಆ ದೃಷ್ಟಿ ಹಿಡಿದ್ರೆ ಯಾನು ಪನ್ಪೇನೆ ಉಡುಪಿಯಿಂದತ್ತು ನಮ್ಮ ಇಡೀ ರಾಜ್ಯದ ನಮ್ಮ ದೇಶದ ಜನಕ್ಕಳು ಇಡೀ ಬರ್ಪಿನಂಚಿನ ವ್ಯವಸ್ಥೆ ಆತನ ದಯಪಂಡ ಈ ದೇವಸ್ಥಾನ ಹೊರ ಬತ್ತದ ತೂಂಡ ಕುಡೋರ ಬರ್ಕ ಅಂದ ಆಪಿನಂಚಿನ ನಿರ್ಮಾಣ ಆತಂಡು ಬಹುಶಃ ಉಡುಪಿದ ಈ ಪರಿಸರದ ಮಾತ ಒಂಜಿ ಭಕ್ತರನ್ನ ಸಹಕಾರ ಒಂದು ಆತನೊಂದು ಪಣ್ಯರ್ಲ ಇಂಕ ಭಾರಿ ಸಂತೋಷ ಆಪಂಡು ಹೊಸಪ್ಪೆ ಮಾರಿಯಮ್ಮನ ಸಾನ್ನಿಧ್ಯ ಬಂಡ ಆಕರ್ಷಣದ ಕೇಂದ್ರ ಆತನ ಮೂಲಕವಾದ ದೇವೇರನ ಅನುಗ್ರಹ ಭಾರಿ ಶೋಕುಡ ಆಪುಂಡು ಕಲಾವಿದರಿಗೆ ವಿಶೇಷವಾದ ಪ್ರಾತಿನಿಧ್ಯ ದಿಕ್ಕುನ ಮೂಲಕವಾದ ಕಲಾವಿದರನ್ನ ಬೆಳಪಾಯರ ಈ ಕ್ಷೇತ್ರ ವಿಶೇಷವಾದ ಸಹಕಾರ ಮಲ್ತನು ಪನ್ಪಿನ ಪಾತ್ರ ಭಾರಿ ಶೋಕುಡ ಬಂಡರು ಸೋಲ್ಮೇಲು ಭಗವದ್ಭಕ್ತರೇ, ಮಹಾಮಾರಿ ಪೂಜೆ ಮಾರಿಯಮ್ಮನ ಸಾನ್ನಿಧ್ಯದಲ್ಲಿ ಭಗವದ್ಭಕ್ತರೇ ಇಂಥ ಒಂದು ವಿಶೇಷವಾಗಿರುವಂತಹ ಸಾನ್ನಿಧ್ಯದಲ್ಲಿ ಎಲ್ಲ ರೀತಿಯಾಗಿರುವಂಥ ವ್ಯವಸ್ಥೆಗಳನ್ನು ಕೂಡ ಸುಸೂತ್ರವಾಗಿ ಮಾಡಿದ್ದಾರೆ. ಹಾಗಾಗಿ ಸುಸೂತ್ರವಾಗಿರುವಂಥ ಮಾಡಿರುವಂಥ ವ್ಯವಸ್ಥೆಗಳ ಬಗ್ಗೆ ನಮಗೆ ಮಾಹಿತಿ ತಿಳಿಗಿದ್ದಾರೆ. ಮಾಧವಾರ್ ಪಾಲನ್ನವರು ನಮ್ಮೊಂದಿಗಿದ್ದಾರೆ. ವ್ಯವಸ್ಥಾಪನಾ ಸಮಿತಿಯ ಸದಸ್ಯರು ಹಾಗೂ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾಗಿರುವವರು. ಸಂತೋಷದಿಂದ ನಮಸ್ಕಾರ. ಕ್ಷೇತ್ರದ ವೈಭೋಗ, ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಎಲ್ಲ ರೀತಿಯಾಗಿರುವಂಥ ವಿಶೇಷತೆಗಳನ್ನು ಕಂಡಿರುವವರು. ಅದರೊಟ್ಟಿಗೆ ವಿಶೇಷವಾಗಿ ವ್ಯವಸ್ಥಾಪನಾ ಸಮಿತಿಯಲ್ಲಿ ಇದ್ದುಕೊಂಡು ಕೂಡ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀರಿ. ಇವತ್ತಿನ ಮಹಾಮಾರಿ ಪೂಜೆ ಲಕ್ಷ ಜನ ಸೇರುವಂಥ ಎಲ್ಲ ರೀತಿಯ ನಿರೀಕ್ಷೆಗಳು ತಮಗೂ ಇರುವಂಥದ್ದು. ಯಾಕಂದರೆ ಅದೆಷ್ಟು ವರ್ಷಗಳಿಂದ ಯಾವ್ಯಾವ ಊರುಗಳಿಂದನೂ ಕೂಡ ಬರುವ ಮೂಲಕವಾಗಿ ದೇವರ ವಿಶೇಷವಾಗಿರುವ ಸೇವೆ ಮಾಡ್ತಾರೆ. ಭಗವದ್ಭಕ್ತರಿಗೆ ವ್ಯವಸ್ಥೆಗಳ ಬಗ್ಗೆ, ಎಲ್ಲ ರೀತಿಯಾಗಿರುವಂಥ ಮಾರಿ ಪೂಜೆಯ ಬಗ್ಗೆ ನಿಮ್ಮ ಮಾತು. ಕಾಪು ಹೊಸ ಮಾರಿಗುಡಿ ದೇವಸ್ಥಾನ ತುಂಬ ಹಳೆಯದು, ಅಂದರೆ ಪ್ರಸಿದ್ಧಿ ಹೊಂದಿದ್ದು. 3 ದೇವಸ್ಥಾನಗಳಿವೆ ಮಾರಿಗುಡಿಗಳು. ಒಂದು ಹಳೆಯ ಮಾರಿಯಮ್ಮ, ಒಂದು ಇದೆ ಹೊಸ ಮಾರಿಯಮ್ಮ ಹೇಳಿದರು, ಅದು ನಡು ಮಾರಿಗುಡಿ ಅಂತ ನಾವು ಈ ಪ್ರದೇಶದಲ್ಲಿ ಹೇಳ್ತೇವೆ. ಇನ್ನೊಂದು ಕಲ್ಯ ಮಾರಿಗುಡಿ. ಈ 3 ಮಾರಿಗುಡಿಗಳಲ್ಲಿ ಕೂಡ ದೇವಸ್ಥಾನದಲ್ಲಿ ಮಾರಿ ಪೂಜೆ ಒಂದೇ ರೀತಿ ನಡೀತದೆ. ಎಲ್ಲ ಪೂಜೆಗಳು ಒಂದೇ ರೀತಿ.
ಆದರೆ ನಮ್ಮ ಹೊಸ ಮಾರಿಗುಡಿಯಲ್ಲಿ ಬ್ರಹ್ಮಕಲಶ ಆದ ನಂತರ ದಿನ ಓಪನ್ ಇರ್ತದೆ ದೇವಸ್ಥಾನ ಎಲ್ಲ ಭಕ್ತರಿಗೆ, ದಿನ ಅನ್ನ ಸಂತರ್ಪಣೆ. ಇದು ನಮ್ಮದು ವಿಶೇಷ. ಇನ್ನು ಮುಂಚಿನಿಂದ ಬಂದ ಪದ್ಧತಿಯಂತೆ ಮಾರಿ ಪೂಜೆಗೆ ಒಂದು ಮಂಗಳವಾರ ಕುರಿ ಬಿಡುವುದಂತ ಹೇಳ್ತಾರೆ. ಕುರಿ ಬಿಟ್ಟು ಇವತ್ತಿನ ಮಂಗಳವಾರ ರಾತ್ರಿ ದೇವರನ್ನು ಆ ಕುರಿಯನ್ನು ಇಲ್ಲಿಗೆ ತಂದು ಗೊಂಬೆಯನ್ನು ಒಳಗೆ ಕೂತ್ಕೊಳಿಸಿ ಗೊಂಬೆಗೆ ಅಲಂಕಾರ ಮಾಡೋದು. ಗೊಂಬೆಯಲ್ಲಿ ಜೀವ ಇರ್ತದೆ. ಅದು ಕಾಡಲ್ಲಿ ಒಂದು ವಾರ ಕುರಿ ಬಿಟ್ಟ ಒಂದು ವಾರ ಕೂಡ ಅದಕ್ಕೆ ಅಲ್ಲಿ ಕೆಲಸ ಮಾಡ್ತಾ ಇರಬೇಕು. ಒಂದು ಡೈಲಿ ಮಾಡಬೇಕಂತಿಲ್ಲ, ಅದು ಡೈಲಿ ಟಚ್ ಆದರೂ ಮಾಡಬೇಕು. ಆಚಾರ್ಯ ಅಲ್ಲಿ ಅದನ್ನು ಮುಟ್ಟಲೇಬೇಕು. ಹಾಗೆ ಮುಟ್ಟಿಕೊಂಡು ಒಂದು ವಾರ ಆದ ನಂತರ ಇವತ್ತು ರಾತ್ರಿ ಇಲ್ಲಿ ಬಂದು ಅದನ್ನು ತಂದು ಇಲ್ಲಿ ಪೂಜೆ ಎಲ್ಲ ಮಾಡಿ ಕುತ್ತಿ ಪೂಜೆ ಅಂತ ಮಾಡ್ತಾರೆ ಹೊರಗೆ. ಅದಕ್ಕೆಲ್ಲ ಬಲಿಯೆಲ್ಲ ತೆಗಿತಾರೆ. ಬಲಿ ತೆಗೆದು ಒಳಗೆ ತರ್ತಾರೆ. ಒಳಗೆ ತಂದ ಮೇಲೆ ಅದು ಅಲ್ಲಿ ಆಚಾರಿ ಮಾಡೋದು. ಆಮೇಲೆ ಕುರುಬರು ಮತ್ತು ದರ್ಶನದ ಪಾತ್ರೆ ಒಟ್ಟಿಗೆ ಸೇರಿ ತರ್ತಾರೆ. ಸೇರುವೆಗಾರ ಇರ್ತಾರೆ. ಬೇರೆ ಬೇರೆ ಸಮಾಜ ಉಂಟು. ಅದಕ್ಕೆ ಸೇರಿದ ಸಮಾಜಗಳಿವೆ. ಎಲ್ಲ ರೀತಿಯಲ್ಲಿ ಅವರನ್ನು ಅವರಾಗಿಯೇ ಮಾಡ್ತಾರೆ. ನಾವು ಅವರಿಗೆ ಹೇಳಲಿಕ್ಕಿಲ್ಲ, ಅವರಾಗಿ ಮಾಡಲಿಕ್ಕಿಲ್ಲ. ಮತ್ತು ಇಲ್ಲಿ ದೇವಿ ಎಲ್ರಿಗೂ ಗೊತ್ತಿದ್ದ ಹಾಗೆ ಬಂದದ್ದು ಕೆಳದಿ ರಾಜರ ವಂಶದ ಈ ರಾಜನ ಇದರಲ್ಲಿ ರಾಣಿಯವರಂತ ರಣವೀರರು ಅವರೊಟ್ಟಿಗೆ ಬಂದ ದೇವಿ. ಇಲ್ಲಿ ರಾಣಿಯವರಿಗೂ ಒಂದು ಪ್ರಾಶಸ್ತ್ಯ ಇದೆ. ಎದುರಿನ ನಮ್ಮ ಉಚ್ಚಂಗಿಗೆ ಪೂಜೆ ಮಾಡುವವರೇ ರಾಣಿಯವರು. ಇಲ್ಲಿಯ ವಿಶೇಷ ಅಂದರೆ ಹೆಚ್ಚಿನವರಿಗೆ ತಿಳಿದಿರ್ಬೋದು, ಧಾರ್ಮಿಕ ವಿಧಿವಿಧಾನ ಮಾಡಿದರೂ ಕೂಡ ಎಲ್ಲ ರೀತಿಯ ಪೂಜೆಯಲ್ಲಿ ಕೂಡ ಅದು ಮುಂಚಿನ ಪದ್ಧತಿಯಲ್ಲಿ ಹೋಗ್ತಾ ಇರ್ತದೆ. ಅಲ್ಲಿ ರಾತ್ರಿ ಮಾರಿಪೂಜೆಯ ರಾತ್ರಿಗೆ ವಿಶೇಷವಾಗಿ ಕುರುಬ ಪೂಜೆ ಅಂತ ಉಂಟು. ಕುರುಬರು ಒಂದು ಪೂಜೆ ಮಾಡಲೇಬೇಕು. ಅವರು ಮಾಡಿದ ಮೇಲೆ ಭಟ್ರು ಬ್ರಾಹ್ಮಣರು ಪೂಜೆ ಮಾಡೋದು, ಅದೊಂದು ಪದ್ಧತಿ ಮುಂಚಿನ. ಇಲ್ಲಿ ಬೇರೆ ಬೇರೆ ಆ ಸಿಸ್ಟಮ್ ಎಲ್ಲ ಉಂಟು. ಅದಕ್ಕೆ ನಾವು ಹೇಳುವಾಗಿಲ್ಲ, ಅದನ್ನು ನಾವು ಕಮೆಂಟ್ಸ್ ಮಾಡೋದಿಲ್ಲ. ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ಎಷ್ಟೋ ಸಲ ಹಿಂದೆ ನಾವು ಸಣ್ಣದಿಂದ ನೋಡ್ತಾ ಬರ್ತಾ ಇದ್ದೇವೆ. ತುಂಬ ಒಂದು ತಡೆ ಎಲ್ಲ ಬಂತು. ಇಲ್ಲಿ ಗಲಾಟೆ ಇದೇ ಆಯಿತು, ಆ್ಯಕ್ಸಿಡೆಂಟ್ ಎಲ್ಲ ಆಯಿತು. ಆ ಟೈಮಿಗೆ ಇದು ನಿಂತ ಇದು ಬಲಿಯ ಸೇವೆಯನ್ನು ಮತ್ತೆ ಪುನಃ ಸ್ಟಾರ್ಟ್ ಆಗಿದೆ, ತನ್ನಷ್ಟಕ್ಕೆ. ಹಾಗಾಗಿ ದೇವಿಯ ಮಹಾತ್ಮೆ ತುಂಬ ಉಂಟು. ದೇವಿಯ ಭಕ್ತರು ಅಂದರೆ ನಾನು ತಿಳಿದ ಹಾಗೆ ದೇವಿಗೆ ನಮ್ಮ ತುಳು ಜನರು ಭಾರಿ ಹತ್ತಿರ. ಯಾಕಂದರೆ ದೇವಿ ಹತ್ತಿರ ಹೋಗ್ಬೋದು ಇವರಿಗೆ. ನೀವು ಬೇರೆ ದೇವಸ್ಥಾನದಲ್ಲಿ ದೇವಿ ಹತ್ತಿರ ಹೋಗುವಾಗಿಲ್ಲ, ದೇವರ ಹತ್ತಿರ ಹೋಗಲಿಕ್ಕಿಲ್ಲ, ಹೊರಗಿಂದ ನಾವು ಹೋಗಬೇಕು. ಇಲ್ಲಿ ದೇವಿ ಹತ್ತಿರ ಹೋಗಿ ಅವರ ಆಶೀರ್ವಾದ ಪಡೀಲಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ಇವತ್ತು ರಾತ್ರಿ ದೇವಿಯ ದರ್ಶನ ಆಗ್ತದೆ. ದರ್ಶನಕ್ಕೂ ಕೂಡ ಜನರು ಭಾಗವಹಿಸ್ತಾರೆ. ಬೆಳಿಗ್ಗೆ ಎಲ್ಲ ರೀತಿಯ ಸೇವೆ, ಹಣ್ಣುಗಾಯಿ ಎಲ್ಲ ಸೇವೆ ಆಗ್ತದೆ. ಆಮೇಲೆ ಪುನಃ ಮಧ್ಯಾಹ್ನ ದರ್ಶನ ಸೇವೆ ಇರ್ತದೆ. ಆನಂತರ ಸಾಯಂಕಾಲ ವಿಸರ್ಜನೆ ಆಗ್ತದೆ. ಆ ಗೊಂಬೆಯ ವಿಸರ್ಜನೆ ಆದಮೇಲೆ ಮಾರಿಪೂಜೆಯ ಎಲ್ಲ ಕೆಲಸಗಳು ಅಲ್ಲಿಗೆ ಸಮಾಪ್ತಿ. ಎಲ್ಲ ರೀತಿಯ ವಿಷಯಗಳನ್ನು ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡೋ ಮೂಲಕವಾಗಿ ಯಾವ ರೀತಿಯಾಗಿ ಜರುಗ್ತದೆ, ಯಾವೆಲ್ಲ ರೀತಿಯ ಸಮುದಾಯದವರು ವಿಶೇಷವಾಗಿ ಪಾಲ್ಗೊಳ್ತಾರೆ ಅಂತ ಹೇಳುವಂತಹ ಸತ್ಯಾಸತ್ಯತೆಯ ಮಾಹಿತಿಗಳನ್ನು ನಮ್ಗೆ ತಿಳಿಸಿ ಹೋದ್ರೆ ಭಾಳ ಸಂತೋಷ ಆಯಿತು. ವಂದನೆಗಳು.